ಹರ ಹರ್ ಮಹಾದೇವ್, ಹೆಂಗದಿರಿ ಎಲ್ಲರೂ? ನಾನು ಬೆಂಗಳೂರಿಂದ ಟಿಬೆಟ್ನಲ್ಲಿರೋ ಕೈಲಾಸ ಮಾನಸರೋವರದ ಪರಿಕ್ರಮ ಮಾಡಿ ಬಂದಿರೋದು. ಅದಕ್ಕೆ ನಿಮಗೂ ಎಲ್ಲ ತೋರಿಸ್ಬೇಕಂತ ಹೇಳಿ ನಾನು ಈ ವ್ಲಾಗ್ ಮಾಡಕ್ ಹಾಕೇನಿ. ಈ ವಿಡಿಯೋ ಒಳಗ ಪರಿಕ್ರಮ ಅಂದ್ರೇನು, ಎಷ್ಟು ದಿನ ಇರುತ್ತೆ, ಎಷ್ಟು ಕಿಲೋಮೀಟರ್ ಇರುತ್ತೆ, ಎಷ್ಟು ಹೈಟ್ ಇರುತ್ತೆ, ಆಕ್ಸಿಜನ್ ಡೆಫಿಷಿಯನ್ಸಿ ಹೆಂಗಿರುತ್ತೆ, ಏನೇನ್ ತಗೋಬೇಕು, ಆಮೇಲೆ 3 ದಿನದ ಪರಿಕ್ರಮ ಹೆಂಗಿರುತ್ತೆ, ಅದನ್ನೆಲ್ಲ ಇನ್ಫಾರ್ಮೇಶನ್ ನಾ ಕೊಡ್ತೀನಿ. ಎಷ್ಟು ಖರ್ಚಾದ್ದು ಅದನ್ನೆಲ್ಲ. ಸೊ ಅದ್ರೊಳಗೆ ಒಂದು 3 ಪರಿಕ್ರಮ ಅದಾವ. ಇಂಡಿಯಾದವ್ರಿಗೆ ಯಾವ್ದಾವ್ದು ಪರಿಕ್ರಮ ಅಲೌಡ್ ಐತಿ. ಚರಣ್ ಸ್ಪರ್ಶ ಅಂತ ಇರತ್ತ, ಕೈಲಾಸ ಪರ್ವತನ ಹೋಗಿ ಮುಟ್ಟಿ ನಮಸ್ಕಾರ ಮಾಡೋದು, ಅದೈತೋ ಇಲ್ಲೋ, ಇಲ್ಲ ಹೊರಗಡೆಯಿಂದ ದೊಡ್ಡ ಸರ್ಕಲ್ ಹೊಡಿಬೇಕು, ಅದೆಲ್ಲ ಇನ್ಫಾರ್ಮೇಶನ್ ನಾ ಹೇಳ್ತೀನಿ. ವಿಡಿಯೋ ನೋಡ್ಕೊಂತ ಇರಿ. ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬಹಳ ಮಂದಿ ಕಡೆ ಶೇರ್ ಮಾಡಿ, ಯಾಕಂದ್ರೆ ಇದು ಒಂದು ಪುಣ್ಯದ ಕೆಲಸ. ಬೇರೆ ಬಹಳ ಮಂದಿಗೆ ಶೇರ್ ಮಾಡಿದ್ರೆ ಅವರು ನೋಡ್ತಾರ ಹೆಂಗೈತಿ ಅಂತ ಹೇಳಿ. ಶಿವನ ವಾಸಸ್ಥಾನ, ಶಿವನ ತನ್ನ ಪರಿವಾರ ಸಮೇತ, ಪಾರ್ವತಿ, ಪರಮೇಶ್ವರ, ಗಣೇಶ, ಕಾರ್ತಿಕೇಯ, ಪೂರ ಪರಿವಾರ ಸಮೇತ ಇಲ್ಲಿ ವಾಸವಾಗಿರುವ ಜಾಗ ಅದು. ಸೊ ನೀವು ಸ್ಕ್ರೀನಾಗ ಏನೇನ್ ಟೈಮ್ ನೋಡತ್ತಿರಲ್ಲ, ಅದು ಇಂಡಿಯಾ ಟೈಮ್. ಚೈನೀಸ್ ಟೈಮು ಬೇರೆ ಓಡ್ತಿರ್ತೈತಿ, ಅದು 2.5 ತಾಸು ಮುಂದಿರತ್ತ. ಸೊ ಆ ಟೈಮ್ ಪ್ರಕಾರ ನಾವು ಆಕ್ಚುಲಿ 11 ಗಂಟೆಗೆ ಹೋಗಿ ರೀಚ್ ಆಗಿತ್ತು. ಆಮೇಲೆ ಅಲ್ಲಿ 2 ತಾಸು ಲೇಟ್ ಆಯ್ತು. ಪೋರ್ಟರ್ ಅಂತ ಹೇಳಿ ಇರ್ತಾರ, ಒಬ್ಬೊಬ್ಬರಿಗೆ ಪೋರ್ಟರ್ ಅಸೈನ್ ಆಗ್ತಾರ. 1200 ಯುವಾನ್ ಅಂದ್ರೆ ಅರೌಂಡ್ ಒಂದು 14,000 ರಿಂದ 15,000 ರೂಪಾಯಿ ಕೊಟ್ಟು, ಯಾರ ನಿಮ್ ಬ್ಯಾಗ್ ಹಿಡ್ಕೊಳಪ್ಪ, ನಿಮ್ಗೆ ನಡಿಯಾಕ ಆಗಂಗಿಲ್ಲ ಅಂದ್ರ ಬ್ಯಾಗ್ ಹಿಡ್ಕೊಳ್ಳಿ, ನಿಮ್ಗೆ ಯಾರ ಗೈಡ್ ತರ ಹೆಲ್ಪ್ ಆಗುವಂಗ ಒಬ್ಬರನ್ನ ನಿಮ್ಗೆ ಅಸೈನ್ ಮಾಡಿರ್ತಾರ. ಸೊ ಅವ್ರ ಸಂಬಂಧ ನಾವು ವೇಟ್ ಮಾಡಾಕತ್ತಿದ್ವಿ. ನನಗೆ ಹೇಳಿದ್ರು 2ನೇ ದಿನ ಬಹಳ ಕಷ್ಟ ಐತಿ, ಈಗ ಪೋರ್ಟರ್ ತಗೋಬೇಕಂದ್ರೆ ನೀವು ಒಂದಿನ ಹಿಂದೆ ಹೇಳ್ಬೇಕು ಅವ್ರಿಗೆ, ಅವಾಗಿಂದನ ಬುಕ್ ಮಾಡ್ಬೇಕು ಅವ್ರಿಗೆ, ನೆಕ್ಸ್ಟ್ ಡೇ ನಿಮಗೆ ಸಿಗ್ತಾರ. ಬಹಳ ಲೇಟ್ ಆಗಿತ್ತು ನಮಗ್ ಸಿಗೋದ. ಅಷ್ಟ್ರಾಗ ನಾವೇನ್ ಅನ್ಕೊಂಡ್ವಿ, ನಾವ ಇಷ್ಟ ಹೋಗಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ. ಇಲ್ಲಿ ನೋಡ್ತಿರೋದು ನೀವು ಯಮದ್ವಾರ ಅಂತ ಹೇಳಿ, ಇಲ್ಲಿಂದನ ಪ್ರದಕ್ಷಿಣೆ ಸ್ಟಾರ್ಟ್ ಆಗುತ್ತಾ. ಯಮದೇವರು ಈ ಪೂರ ಕೈಲಾಸ ಪರ್ವತನನ್ನ ಪ್ರೊಟೆಕ್ಟ್ ಮಾಡ್ತಾರ ಅಂತ ಹೇಳ್ತಾರ. ಇಲ್ಲಿ ನಿಮ್ದು ಒಳ್ಳಿ, ನಿಮ್ದು ಏನೇನ ನಿಮ್ದು ಇಚ್ಛೆ, ಆಕಾಂಕ್ಷೆ ಏನೇನ್ ಅದಾವಲ್ಲ ಹಳೆ ಜೀವನದಲ್ಲಿ, ಅದನ್ನೆಲ್ಲ ಬಿಟ್ಟು ನೀವು ಪರಿಕ್ರಮ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರ. ಅಲ್ಲಿ ಗುಬ್ಬಚ್ಚಿಗಳನ್ನೆಲ್ಲ ನೋಡಿದೆ ನಾನು. ಕೈಲಾಸದಲ್ಲಿ ಅಷ್ಟು ಆಲ್ಟಿಟ್ಯೂಡ್ ಇರುತ್ತೆ, ಅಷ್ಟು ಸಮುದ್ರ ಮಟ್ಟದಿಂದ ದೂರ ಇದ್ರು ಅಷ್ಟು ಗುಬ್ಬಚ್ಚಿಗಳು ಇದ್ವು ಅಲ್ಲಿ. ಆಮೇಲೆ ಇನ್ನೊಂದ್ ಏನಂದ್ರ, ಇಲ್ಲಿಂದ ಅಲ್ಲಿತನ ಈಶ್ವರ ನಿಮ್ಮನ್ನ ಕರ್ಸ್ಕೊಂಡಿರ್ತಾನಲ್ಲ, ನನ್ನ ಮನೆ ನೋಡ್ ಬನ್ನಿ ಅಂತ ಹೇಳಿ. ಅದನ್ನ ಬಿಟ್ಬಿಟ್ಟು ನೀವು ಅಲ್ಲಿ ಕಸ ಗಿಸ ಎಲ್ಲ ಚೆಲ್ಲಾಕ್ ಹೋಗ್ಬೇಡ್ರಿ. ಆತಲ್ಲ ಅದು ಈಶ್ವರನ ಗಾರ್ಡನ್ ತರ, ಅದು ಒಂದು ಹೂ ತೋಟದ ತರ. ಅದ್ರಲ್ಲಿ ನೀವು ಅದ ಹೆಂಗ್ ಹೋಗಿರ್ತೀರಿ, ನೀವು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಅದೇ ತರ ವಾಪಸ್ ಬರ್ರಿ. ಸೊ ಇಲ್ಲಿ ಬರಾಕ ಟೋಟಲ್ ಟ್ರಿಪ್ ಕಾಸ್ಟ್, ಪ್ಯಾಕೇಜ್ ಕಾಸ್ಟ್ ಅಂತ ಇರುತ್ತೆ. ಇಂಡಿಯನ್ ವೆಂಡರ್ಸ್ ಅಂತ ಬೇರೆ ಬೇರೆ ಆಪರೇಟರ್ ಇರ್ತಾರ, ಅಲ್ಲಿ ಅವ್ರದ್ದು ನೇಪಾಳದವ್ರ ಜೊತೆ ಟೈಅಪ್ ಆಗಿರ್ತೈತಿ. ನೇಪಾಳದಿಂದ ನಿಮಗೆ ಟಿಬೆಟ್ ಒಳಗ ಗ್ರೂಪ್ ವೀಸಾ ಅಂತ ಹೇಳಿ ಸಿಗುತ್ತೆ. ಸೊ ಇದ್ರದೆಲ್ಲ ಪ್ರಾಸೆಸ್ ನಾನು ಹಿಂದಿನ ವಿಡಿಯೋನಾಗ ಹಾಕೀನಿ, ಅದನ್ನ ನೋಡ್ಬಿಡ್ರಿ ನೀವು. ನೀವು ಸೋಲೋ ಟ್ರಾವೆಲ್ ಬರ್ಬೇಕಂದ್ರೂ ಆಗಂಗಿಲ್ಲ, ನೀವು ಗ್ರೂಪ್ನಾಗ ಬರ್ಬೇಕು. ಅದ್ರ ಕಾಸ್ಟ್ ಮಿನಿಮಮ್ ಪ್ಯಾಕೇಜ್ 2 lakhs ಇಂದ ಸ್ಟಾರ್ಟ್ ಆಗುತ್ತೆ. ಕಠ್ಮಂಡು ಟು ಕಠ್ಮಂಡು ತನ 2 lakhs ಇಂದ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ನೀವು ಚೈನೀಸ್ ಯುವಾನು ತಗೊಂಡು ಇಟ್ಕೋಬೇಕು. ಚೈನೀಸ್ ಕರೆನ್ಸಿ, ಒಂದು ಕರೆನ್ಸಿ ಅರೌಂಡ್ 14 ರೂಪಾಯಿ ತನ ಬೀಳುತ್ತೆ ನಿಮಗ. ಇಲ್ಲಿಂದ ಪೋರ್ಟರ್ ಬೇಕಂದ್ರೆ 1200 ಚೈನೀಸ್ ಯುವಾನ್ ಖರ್ಚಾಗುತ್ತೆ. ಒಂದ್ ವೇಳೆ ನಿಮ್ಗೆ ಕುದುರೆ ಬೇಕಂದ್ರ, ನಿಮ್ಗೆ ಹಾರ್ಸ್ ಪ್ಲಸ್ ಪೋರ್ಟರ್ ಬೇಕಂದ್ರ 4,000 ಯುವಾನ್ ಖರ್ಚಾಗುತ್ತೆ 3 ದಿನಕ್ಕೆ. 2ನೇ ದಿನದ ನಾನು ಹೇಳ್ತೇನೆ ನಿಮಗ ಮುಂದೆ, ಇಟ್ ಈಸ್ ನಾಟ್ ವರ್ತ್, ಆಯ್ತಾ. ಆದ್ರೆ ನಿಮ್ಗೆ ಏಜ್ ಆಗಿದ್ರೆ ನಿಮ್ಗೆ ನಡಿಯಕ್ ಆಗಂಗಿಲ್ಲ, ಅವಾಗ ತಗೊಳ್ಳಬೇಕಾಗುತ್ತ. ಏನ್ ಮಾಡ್ಬೇಕು, ಅಲ್ಲಿಂದ ಇಲ್ಲಿ ತನ ಬಂದಿರ್ತೀರಿ ಅಂದ್ರ. ನೀವು ಪರಿಕ್ರಮ ಮಾಡ್ಬೇಕಾರ 1ನೇ ದಿನ ಅಂತೂ ಮಸ್ತ್ ನದಿ ಹರಿತಿರ್ತೈತಿ. ಇಲ್ಲಿಂದ 4 ನದಿಗಳು ಹರಿತಾವು: ಬ್ರಹ್ಮಪುತ್ರ, ಸಿಂಧು, ಸಟ್ಲೇಜ್ ಮತ್ತು ಕರ್ನಾಲಿ. ಅಂಬಾ 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 ಕಲಾಶ್ ಅಂಬಾ ನಂದಿ. ಗ್ರೂಪ್ ಟ್ರಿಪ್ನಾಗ ಇರ್ತಿರಲ್ಲ, ಸ್ವಲ್ಪ ಅಲ್ಲೇ ಗ್ರೂಪ್ ಒಳಗ ಇರ್ರಿ. ಬಾಳ ಮುಂದನು ಇರಾಕ್ ಹೋಗ್ಬೇಡ್ರಿ, ಬಾಳ ಹಿಂದನು ಇರಾಕ್ ಹೋಗ್ಬೇಡ್ರಿ. ಒಂದ್ ಸ್ವಲ್ಪ ನೆಟ್ವರ್ಕ್ ಇಟ್ಕೊಂಡು ಪೂರಾ ಎಂಜಾಯ್ ಮಾಡ್ಕೊಂತ ಹೋಗ್ಬೇಕು. ನಮ್ಗ್ ಸಹಾಯಕ ಈ ತರ ಪೋರ್ಟರ್ ಅಂತಾರಲ್ಲ, ಅವ್ರ ಇನ್ನೂ ಬಂದಿದ್ದಿಲ್ಲ. ಯಾಕಂದ್ರೆ ಇನ್ನು ನಾನು 2 ಕಿಲೋಮೀಟರ್ ಆದ್ರೂ ಏನೂ ಇರ್ಲಿಲ್ಲ ನನ್ನ ಕಡೆ, ನೀರಿನ ಬಾಟ್ಲೂ ಇರ್ಲಿಲ್ಲ. ತಂಪು ನೀರು ಕೈಯಲ್ಲಿಂದ ಕುಡ್ಕೊಂತ ನಡ್ಕೊಂತ ಬರಾತಿದ್ದೆ. ಆಮೇಲೆ ಫೈನಲ್ 2 ಕಿಲೋಮೀಟರ್ ಆದ್ಮೇಲೆ ಇಲ್ಲಿದಾರಲ್ಲ ಇವರು 124 ನನ್ನ ಬ್ಯಾಗ್ ನಂಬರ್ ಅಸೈನ್ ಆಗಿರುತ್ತೆ, ಅವರೇ ನಮ್ ಪೋರ್ಟರ್. ಅವ್ರು ಬಂದ್ಮೇಲೆ ನಮಗಲ್ಲಿ ಊಟ ಏನಂದ್ರೆ, ಇಲ್ಲಿ ನೋಡಿ ಚೀಸ್ ಅಂತ ಇರುತ್ತಲ್ಲ, ಯಾಕ್ ಚೀಸ್, ಯಾಕದ ಎಮ್ಮಿಗತೆ ಅಲ್ಲಿ ಒಂದ್ ಪ್ರಾಣಿ ಇರತ್ತಲ್ಲ, ಯಾಕ್ ಚೀಸ್ ಮತ್ತೆ ಪಾರ್ಲೇಜಿ ಬಿಸ್ಕೆಟ್ ಇಷ್ಟ. ನಿಮಗೆ ಏನೇನ್ ಬೇಕು, ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದೆಲ್ಲ ನೀವ ಕಟ್ಕೊಂಡ್ ಬರ್ರಿ. ಅವ್ರು ಕೊಡೋದು ಬಾಳ ಕಡಿಮೆ. ಈ 3 ದಿನ ಪರಿಕ್ರಮ ಒಳಗಂತೂ ಬಾಳ ಕಡಿಮೆ, ಇಲ್ಲಕಂದ್ರೆ ಬಾಳ ಚಲೋ ಇತ್ತು ಫೆಸಿಲಿಟೀಸ್ ಎಲ್ಲ. ಸೊ ಇಲ್ಲಿ ನೋಡ್ತಿರೋದು ನೀವು ಈಸ್ಟ್ ಫೇಸಿಂಗ್ ಕೈಲಾಶ್, ಪೂರ್ವ ದಿಕ್ಕನ್ನು ನೋಡ್ತಿರುವ ಕೈಲಾಶ್. ಪರಿಕ್ರಮ ಅಂದ್ರೆ ಪೂರ ನಡಬರ್ಕ ಕೈಲಾಶ್ ಇರುತ್ತೆ. ನೀವು ಪರಿಕ್ರಮ ಮಾಡೋದಿಲ್ಲ, ಬಾಳ ಗುಡ್ಡ ಗಿಡ್ಡ ಎಲ್ಲ ಇರ್ತಾವು. ನಡ್ಬರ್ಕ್ ಸಡನ್ಲಿ ಕೈಲಾಶ್ ಕಂಡ್ಬಿಡುತ್ತೆ ನಿಮಗೆ. ನೀವು ಕೈಲಾಶ್ ಅಂತ ಬೇರೆ ಬೇರೆ ಬೆಟ್ಟ ನೋಡಿ ಅನಿಸ್ತಿರ್ತದೆ ನಿಮಗೆ ಕೈಲಾಶ, ಬಟ್ ಅದು ಇರಂಗಿಲ್ಲ. ಅದು ಯಾವಾಗ ಬರ್ಬೇಕು ಅದೇ ಇರುತ್ತೆ. ಇಲ್ಲಿ ನೋಡ್ತಿರೋದು ನೀವು ಹನುಮಾನ್ ಪರ್ವತ. ಇಲ್ಲಿ ಹನುಮಂತನ ಮುಖ ನೋಡಕತ್ತಿರಲ್ಲ, ಇಲ್ಲಿ ನೋಡಿ ಮೂಗು ಮುಖ ಅದೆಲ್ಲ.
ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಿಸ್ ಈಸ್ಟ್ ಫೇಸಿಂಗ್ ಕೈಲಾಶ್ ಇದೆಯಲ್ಲ, ಅದ್ರ ಆಪೋಸಿಟ್ ಹನುಮಾನ್ ಪರ್ವತ ಕಾಣುತ್ತೆ ನಿಮಗೆ. ಇದು ಒಂಥರ ಇದು ಏನದು ಅಳಿಲು ತರ, ಇದು ಹಿಮಾಲಯನ್ ಅಳಿಲು. ಬರೀ ಇಲ್ಲಿ ನಾನು ಹೊಸ ಪ್ರಾಣಿ ಇದು ನೋಡಿದ್ದು. ಏನಾದ್ರೂ ಸ್ವಲ್ಪ ಕೊಟ್ರೆ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾವು, ಅವೇನು ಹಾರ್ಮ್ಫುಲ್ ಮಾಡಂಗಿಲ್ಲ ನಿಮಗೆ. ಚಂದ ಅದಾವ್. ಹಿಂಗ ಮಾಡ್ಕೊಂತ ನಡ್ಕೊಂತ ಹೋಗಬೇಕಾದ್ರೆ ಇನ್ನೂ ಅರ್ಧಾನೂ ಆಗಿದ್ದಿಲ್ಲ ನಂದು, ಮಳಿ ಸ್ಟಾರ್ಟ್ ಆಯ್ತು. ಗುಡುಗೆಲ್ಲ ಸ್ಟಾರ್ಟ್ ಆಯ್ತು. ಇವು ನಮ್ಮ ಪೋಟ್ರ್ ಅದಾವಲ್ಲ, ನಮ್ ಜೊತೆ ಅರ್ಧಾರ ಅಂತ ಹೇಳ್ತಾರ, ಅವ್ರಿಗೆ ಭಾಷೆ ಅಂತೂ ತಿಳಿಯಂಗಿಲ್ಲ ಆಯ್ತಾ. ನನ್ ಬಿಟ್ಟು ಹೋಗ್ಬಿಟ್ರ ಅವ್ರಿಬ್ರು, ಗಂಡ ಹೆಂಡತಿ ಇದ್ರ, ಒಬ್ರು ಇನ್ನೊಬ್ರು ಬ್ಯಾಗ್ ಹಿಡ್ಕೊಂಡಿದ್ರ. ನನ್ ಕಡೆ ಏನಿರ್ಲಿಲ್ಲ, ನನ್ ಕಡೆ ಪೋನ್ಚೋ ಇರ್ಲಿಲ್ಲ, ಅದೇ ರೈನ್ ಕೋಟ್ ತರ. ಮಳಿ ಬರೋಂಗ ಆಗೈತಿ, ಅಲ್ಲಿ ಮಳಿ ಬಂದ್ರಂತ್ರು ಮುಗಿದ್ ಹೋತ್. ಅಷ್ಟಾಗ ಏನೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಒಂದ್ 10 ನಿಮಿಷ ಶಿವ ಮಳೆಯನ್ನು ನಿಲ್ಸಿದ ಅಂತ ಫೀಲ್ ಆಯ್ತು ನಂಗ. ನಾನು ಹೋಗಿ ಮುಟ್ಟುತನ, ನಾವ್ ಒಳಗ್ ಹೋಗಿ ಅಲ್ಲೊಂದು ಹೋಟೆಲ್ ಇತ್ತು. ಇಲ್ಲಿ ಇಂಡಿಯಾಗತ್ತೆ ಎಲ್ಲಾ ಕಡೆ ರೆಸ್ಟೋರೆಂಟ್ ಇರಂಗಿಲ್ಲ, ಅಲ್ಲಿ ಬರೀ ದಡ್ಬರ್ಕ್ ಒಂದೇ ಇರತ್ತ, ಅದು ದೂರ ಒಳಗ. ಅಲ್ಲಿ ಹೋಗಿ ಬರೀ ನಾನ್ ವೆಜ್ ಇರತ್ತ, ನಿಮ್ಗೆ ತಿನ್ನಾಕೂ ಆಗಂಗಿಲ್ಲ ಅಷ್ಟೇ, ಯಾವ್ದ್ರಾಗ ಏನ್ ಹಾಕಿರ್ತಾರಂತ. ಅಷ್ಟ್ ಹೋಗಿ ಬರೋ ಅಷ್ಟಾಗ ರಪ್ ಮಳಿ ಹೊಡಿತು ಹೊರಗೆ. ಒಂದ್ 15 ನಿಮಿಷ ಅಲ್ಲೇ ಕುಂತ್ವಿ ನಾವು. ನಾನಂತೂ ಏನೂ ತಿನ್ಲಿಲ್ಲ. ಹೊರಗೆ ಬರೋ ಅಷ್ಟಾಗ ಫುಲ್ ಬಿಸಿಲು. ರೈನ್ ಕೋಟ್ ಹಾಕೋದು ತೆಗಿಯೋದು ಬರೀ ಇದನ್ನ ಮಾಡೇನಿ ನಾನಲ್ಲಿ. ಪಾಪ ನನ್ ಪೋಟರ್ಗೆ ಎಷ್ಟು ಬೈದೆ ನಾನು, ಹಿಂಗದನ ಹಂಗದನ ಅಂತ ಹೇಳಿ. ಅವಂಗ ಪಾಪ ಮಾತಾಡೋಕ್ ಬರಂಗಿಲ್ಲ, ಆಮೇಲೆ ಕಿವಿನೂ ಕೇಳ್ಸಂಗಿಲ್ಲ. ಹೆಂಗೆಂಗೋ ಸನ್ನೆ ಮಾಡ್ಬಿಟ್ಟು ಅಲ್ಲಿ ಹೋಗಿ ನಂಗೆ ನೀರ್ ತುಂಬ್ಕೊಂಡು ಬರಾತನ. ಕಾಮನ ಬಿಲ್ಲು ನೋಡಿದ್ವಿ ನಾವು, ಅಲ್ಲಿ ಏನೇನ್ ನೋಡಿಲ್ಲ ನಾವು. ಮಳಿ, ಸ್ನೋ ಎಲ್ಲ, ಒಟ್ಟ ಹೇಲ್ ಸ್ಟಾಮು ನೋಡೇವ್ ನಾವು. 3rd ದಿನ ತೋರಿಸ್ತೇನೆ ನಿಮಗೆ. ಸೆಕೆಂಡ್ ದಿನ ಅಬ್ಬಾ ದೇವಾ, ಹಿಂಗ ನಡ್ಕೊಂಡ್ ನಾ ಹೇಳ್ತೇನೆ ನಿಮಗೆ, ಅರ್ಧನೂ ಆಗಿಲ್ಲ, ಬಾಳ ಸುಸ್ತಾಗಕ್ ಸ್ಟಾರ್ಟ್ ಆಯ್ತು. ಸ್ಟ್ರೇಟ್ ರೋಡ್ ಗದೆ ಕಾಣಿಸ್ತೈತಿ ನಿಮ್ಗ. ಟಿಬೆಟ್ ಒಳಗೆಲ್ಲ ಮಸ್ತ್ ಫೆಸಿಲಿಟಿ ಮಾಡ್ಯಾರ. ಬಟ್ ನಾ ಹೇಳ್ತೇನೆ ನಿಮ್ಗೆ, ಆಲ್ಟಿಟ್ಯೂಡ್ ಅದ ಹೆಂಗ್ ಇನ್ಕ್ರೀಸ್ ಆಗಾಕತೈತಿ, ಆಕ್ಸಿಜನ್ ಕಡಿಮೆ ಹಾಕೊಂತ ಹೋಗುತ್ತ. ಇವ್ರಿಬ್ರು ಅದಾರಲ್ಲ, ನನ್ನ ಹಿಡ್ಕೊಂಡು ಜಕ್ಕೊಂಡು ಹೋಗ್ಯಾರ. ಲಾಸ್ಟ್ 3 ಕಿಲೋಮೀಟರ್ ಅಂತ ನಾನು ಹೇಳಕ್ ಆಗ್ಲ, ಅಷ್ಟು ಸುಸ್ತಾಗ್ಬಿಟ್ಟಿತ್ ನಾವು. ಹಂಗ ಬರಬೇಕಾದ್ರ ಇಲ್ಲಿ ದೇರಾಫುಕ್ ಅಂತ ಹೇಳಿ ಅಲ್ಲಿ ಒಂದು ಪಾಯಿಂಟ್ ಐತಿ. ಇಲ್ಲಿ ಟಿಬೆಟ್ ಟೈಮ್ 8 ಗಂಟೆಗ ನಾವು ರೀಚ್ ಆದ್ವಿ. ಇಲ್ಲಿಂದ ನೀವು ಮೌಂಟ್ ಕೈಲಾಶಿಂದ ನದಿ ಬರ್ತಿರ್ತೈತಿ, ಅದ ಫೀಲಿಂಗ ಬೇರೆ. ಅದು ಲಾಸ್ಟಿಗೆ ಮೌಂಟ್ ಕೈಲಾಶ್ ನೋಡುವ ಅಷ್ಟ್ರಾಗ ಟೈಮ್ ಭಾಳ ಆಗಿತ್ತು. ಫುಲ್ ಕ್ಲೌಡ್ ಎಲ್ಲ ಆಗಿ ಕಾಣಕತ್ತಿದ್ದೇ ಇಲ್ಲ ಮೌಂಟ್ ಕೈಲಾಶ್. ಆ ತರ ಪರಿಸ್ಥಿತಿ ಆಗಿತ್ತು. ಅಂಡ್ ನಂದು ಪರಿಸ್ಥಿತಿ ಅಂದ್ರೂ ಕೇಳಕ್ ಹೋಗ್ಬೇಡ್ರಿ, ಫುಲ್ಲು ತಲಿ ಒಂಥರ ಸುತ್ತದಂಗ ಆಗಿ. ಕೈಲಾಶ ನಿಮ್ದು ಫಿಸಿಕಲ್ ಮತ್ತು ಮಾನಸಿಕ ಶಕ್ತಿನ ಈಶ್ವರ ಪರೀಕ್ಷೆ ಮಾಡ್ತಾನಲ್ಲಿ. ನೀವ್ ಏನೇನ್ ತಗೋಬಹುದು ಎಲ್ಲ. ಹಂಗ ಸುಮ್ನೆ ಎಲ್ಲಾರು ಕೈಲಾಶಕ್ಕೆ ಹೋಗಕ್ ಆಗಂಗಿಲ್ಲ. ಅದು ಕರೆ ಬರ್ಬೇಕಂತ ಹೇಳ್ತಾರಲ್ಲ, ಅದು ಬಹಳ ನಿಜ. ಅದು ಬಹಳ ಕಠಿಣ. ನಿಮ್ಗೆ ಹೆಂಗ್ ಕಷ್ಟ ಕೊಟ್ಟು ಟ್ರೈ ಮಾಡ್ತಾನಲ್ಲ, ನೀ ಆದ್ರೂ ಹೋಗಾಕತ್ತೇನೆ. ಓಕೆ, ನಾನು ಇನ್ನೂ ಮಾಡ್ತೀನಿ ಅಂತ ಹೇಳಿ ನಿಮ್ದು ವಿಲ್ ಪವರ್ ಇಂದನ ನೀನ್ ಹೋಗ್ಬೇಕು. ಶಿವ ಯಾವತ್ತೂ ನಿಮ್ ಹಿಂದ ಇರ್ತಾನ. ಕೈಲಾಶದಲ್ಲಿ ಪೂರ್ತಿ ಶಿವನ ವಾಸಿಸ್ತಾನ. ಅದು ಬಟ್ ನೀವ್ ಹೆಂಗ್ ಹೋಗ್ತೀರಿ ಅದು ನಿಮ್ಮಲ್ಲಿ ಬಿಟ್ಟಿದ್ದು. ಹಿಂಗ ಹೋಗಿ ರೀಚ್ ಆಗೋ ಅಷ್ಟಾಗ ಪರಿಸ್ಥಿತಿ ಇಲ್ಲಿ ನೋಡಿಲ್ಲ. ಒಂದು ಡಾರ್ಮೆಟ್ರಿ ತರ ಇರುತ್ತೆ ಬೆಡ್ ಮ್ಯಾಗ, ಅಲ್ಲೇ ಬಂದು ಕಿಚಡಿ ತಂದು ಕೊಟ್ರು. ಪಾಪ ನಮ್ದು ಎಲ್ಲ ಸಹಾಯಕರು ಇರ್ತಾರಲ್ಲ, ಅವರೆಲ್ಲ ವೆಜಿಟೇರಿಯನ್ ಊಟ ಎಲ್ಲ ಕುಕ್ ಮಾಡ್ಬಿಟ್ಟು ಅಲ್ಲೇ ಊಟ ಮಾಡಿ ತಂದು ಕೊಟ್ರು ನಮ್ಗೆ. ಅಡ್ಗಿ ಮಾಡಿ ಕಿಚಡಿ ತಿಂದು ಒಂದು ಟ್ಯಾಬ್ಲೆಟ್ ತಗೊಂಡೆ ನಾನು. ಜ್ವರ ಒಂಥರ ಕೋಲ್ಡ್ ತರ ಫೀಲ್ ಆಗಾಕತ್ತಿತ್ತು, ಮೈಕೈ ಎಲ್ಲ ನೋವು ಆಗಾಕತ್ತಿತ್ತು ಅಂತ ಹೇಳಿ. ಅಲ್ಲಿ ನಮ್ಮ ಜೊತೆ ಒಬ್ರು ಡಾಕ್ಟರ್ ಬಂದಿದ್ರು. ಅವ್ರು ಟ್ಯಾಬ್ಲೆಟ್ ಕೊಟ್ರು, ಟ್ಯಾಬ್ಲೆಟ್ ತಗೊಂಡು ಮಕ್ಕೊಂಡೆ ನಾನು. ಸೊ ಮುಂಜಾನೆ ಎದ್ದ ತಕ್ಷಣ 5:15 ಬ್ರಹ್ಮ ಮುಹೂರ್ತಮ್ ಆ ಟೈಮಿಗೆ ಅರೌಂಡ್ 3 ಗಂಟೆಗೆ ಈ ಥರ ದರ್ಶನ ಆಯ್ತು ನಮಗೆ ಕೈಲಾಶಿಗೆ. ನಮ್ದು ಹೋಟೆಲ್ಲು ಅದ್ರ ಮುಂದೆ ಇತ್ತು ಆಯ್ತಾ. ಅಲ್ಲಿಂದ ನಮ್ಗೆ ಈ ಥರ ದರ್ಶನ ಆಯ್ತು. ನಂದು ಪರಿಸ್ಥಿತಿ ನೋಡ್ಬಿಟ್ಟು ನಾನು ಈ ಪರಿಕ್ರಮ ಮಾಡ್ತೀನೋ ಇಲ್ಲೋ ಅಂತ ಇತ್ತು. Very beautiful. Oh my god, I don't know how to express. This morning we saw a beautiful view of Mount Kailash from the north side. We are climbing up. It's a 22-kilometer trek. The time is around 9:45. I'll update you on the way. Thank you. ದೇರಾಫುಕ್ಕಲ್ಲಿ ಇನ್ನೊಂದಿನ ಇರ್ಬೇಕಾಗಿತ್ತು. ಯಾರು ಇಲ್ಲಿಂದನೇ ವಾಪಸ್ ಹೋದ್ರಲ್ಲ ಅವರಿಗೆ 4 ಗಂಟೆ ತನ ಟೈಮ್ ಸಿಕ್ತು. ಆಕ್ಚುಲಿ ಕುಂತು ಮೆಡಿಟೇಷನ್ ಎಲ್ಲಾ ಮಾಡಿ ವಾಪಸ್ ಹೋದ್ರವ್ರು. ಇಲ್ಲಿಂದ ಮ್ಯಾಗ್ ಹತ್ತೋದು ಬಹಳ ಕಷ್ಟ ಅಂತ ಹೇಳಿ ನಮ್ ಗೈಡ್ ಹೇಳಿದ್ರು, ನಿನಗಂತೂ ಆಗದೇ ಇಲ್ಲ, ನೀನ್ ವಾಪಸ್ ಹೋಗ್ಬಿಡು ಅಂತ ಹೇಳಿ. ಇವನ್ ನನ್ ಪೋಟರು ಅವರು ಏನ್ ಅನ್ನತ್ತಿದ್ರು, ನೀವ್ ಮ್ಯಾಗ್ ಹೋಗ್ಬೇಕಂದ್ರೆ ಕುದುರೆ ತಗೊಂಡ್ ಹೋಗ್ಬೇಕು, ಇಲ್ಲ ನೀನ್ ಕೆಳಗ್ ಹೋಗ್ಬಿಡು, ನಿನಗಂತೂ ಆಗೋದಿಲ್ಲ, ನಿನ್ನ ಪರಿಸ್ಥಿತಿ ನೋಡಿ. ನಾ ಅಂದೆ ನೀವೇನಾದ್ರೂ ಮಾಡಿ, ನಾನಂತೂ ಮೇಲೆ ಹೋಗಕ್ಕೆ. ಇದ್ರ ಕತಿ ಇದೆ, ಯಾಕದ್ ಆತರ ನಾನ್ ಡಿಸಿಷನ್ ತಗೊಂಡೆ ಅಂತ ನಾನು ಹೇಳ್ತೇನೆ ನಿಮಗೆ ಆನ್ ದಿ ವೇ.
ಈ ದೇರಾಫುಕ್ಕಲ್ಲಿ ಒಂದು ಬುದ್ಧಿಸ್ಟ್ ಮಾನೆಸ್ಟ್ರಿನೂ ಇದೆ. ನನಗೆ ಟೈಮ್ ಸಿಗ್ಲಿಲ್ಲ, ಇಲ್ಲಾಂದ್ರೆ ಹೋಗ್ತಿದ್ದೆ ನಾನು. ಆಕ್ಚುಲಿ ಏನಾಗಿತ್ತಂದ್ರೆ ನಾನು ರಾತ್ರಿ ನಾವು ಬಂದ ತಕ್ಷಣ ಫುಲ್ ಕ್ಲೌಡ್ ಆಗಿತ್ತಲ್ಲ, ಏನು ಕಾಣಿಸಾತಿದ್ದಿಲ್ಲ. ಅಲ್ಲ ನಾನು ಅಲ್ಲಿಂದ ಇಲ್ಲಿಗೆ ಬೆಂಗಳೂರಿಂದ ಕರ್ನಾಟಕದಿಂದ ಇಲ್ಲಿ ದರ್ಶನಕ್ಕಾಗಿ ಅಂತ ಬಂದಿರೋದು. ಇದು ಉತ್ತರ ಮುಖಿಯಾದ ಕೈಲಾಸ ಪರ್ವತನೇ ಎಲ್ಲ ನೋಡ್ಬೇಕಂತ ಎಲ್ಲರೂ ಬರ್ತಾರೆ. ಅದೇ ನನಗೆ ದರ್ಶನ ಸಿಗ್ಲಿಲ್ಲ ಅಂದ್ರೆ ನಾನೇನ್ ಪರಿಕ್ರಮ ಮಾಡಿ ಏನ್ ಮಾಡ್ಲಿ? ಸೊ ನೀನು ನನಗೆ ದರ್ಶನ ಕೊಡುತನ ನಾನಂತರೂ ಪರಿಕ್ರಮ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ನಾನು ವಾಪಸ್ ಹೋಗ್ತೀನಿ ಅಂತ ಕೂತೆ ನಾನು. ಅದಾದ್ಮೇಲೆ ಮಾರ್ನಿಂಗ್ ಒಂದು 3 ಗಂಟೆಗೇನೋ ಹಿಂಗತೆ ಸುಸ್ಸು ಆ ತರ ಬಂತು. ಅದಕ್ಕೆ ಸುಸ್ಸು ಮಾಡಕ್ ಹೋದಾಗ ಎಲ್ರೂ ಹೊರಗಡೆ ಇದ್ರು. ಬ್ರಹ್ಮ ಮುಹೂರ್ತ ಇದೆ, ಶಿವಜಿ ದರ್ಶನ ಆಗಿದೆ, ಲೈಕ್ ಫುಲ್ ಕೈಲಾಶ್ ಪರ್ವತದ ದರ್ಶನ ಆಗಿದೆ, ಬನ್ನಿ 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 ಅಂತ. ನಾನು ಆ ಚಳಿ ಸಿಕ್ಕಾಪಟ್ಟೆ ಚಳಿ ಆಯ್ತಾ, ನೀವೇನು ಇಲ್ಲಿ ಸ್ನಾನ ಮಾಡೋದಂತೂ ವಿಚಾರನೆ ಮಾಡಕ್ ಹೋಗ್ಬೇಡಿ. ಅದು ಸ್ವಲ್ಪ ಹೋದಾಗ ಅಲ್ಲಿ ನನ್ಗೆ ಫುಲ್ ದರ್ಶನ ಆಯ್ತು. ಆಮೇಲೆ 5:15 ಪೂರ್ತಿ ದರ್ಶನ ಆಯ್ತು. ಅಂದ್ರೆ ಫುಲ್ ಮಾರ್ನಿಂಗ್ ಅಂತೂ ಬಂಗಾರದ ಕಿರಣಗಳು ಕೈಲಾಶ ಪರ್ವತದ ಮೇಲೆ ಬಿಟ್ಟಾಗ ಅದು ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಓನ್ಲಿ. ಸೊ ಇನ್ನು ಎಷ್ಟು ದರ್ಶನ ಬೇಕು ನಿನ್ಗ? ಈಗ ಇಲ್ಲಿ ತನ ಬಂದಿಯಾ ನೀನು, ನನ್ನ ಪರಿಕ್ರಮ ಮಾಡೇ ಹೋಗು ಅಂತ ಒಂಥರ ಒಳಗಡೆಯಿಂದ ಅದೊಂಥರ ಏನಂತಾರ ಕಾಲ್ ಬಂದಂಗೆ ಆಯ್ತು. ಅದಾದ್ಮೇಲೆ ನಾನು ಹೇಳ್ದೆ ನಾನಂತೂ ಹೋಗಕ್ಕೆ ನನ್ನ ಹೆಸರು ಬಡ್ಸಿದೆ ಅವ್ರಿಗೆ ವಾಪಸ್, ನಾನು ಪರಿಕ್ರಮ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ. ನಂದು ಫಸ್ಟ್ ಡೇ ಹಿಂಗೆ ಯಾಕೆ ಆತರ ಫೀಲ್ ಆಗಿತ್ತಂದ್ರೆ ಆಲ್ಟಿಟ್ಯೂಡ್ ಜಾಸ್ತಿ ಇತ್ತು ಆಯ್ತಾ. ಆಕ್ಸಿಜನ್ ಕಡಿಮೆ ಇದ್ರೆ ನಿಮ್ಗೆ ಜಾಸ್ತಿ ಟೈರ್ಡ್ನೆಸ್ ಆಗುತ್ತೆ. ಮುಂಚೆ ನಾನು ಸಿಕ್ಕಿಮಲ್ಲಿ ಹೋದಾಗ ಗುರ್ದೋಂಗ್ ಮಾರ್ ಲೇಕಲ್ಲೂ ಹಂಗಾಗಿತ್ತು. ಅವಾಗ 17,000 ಆಲ್ಟಿಟ್ಯೂಡ್ ಇತ್ತು. ಇಲ್ಲಿನೂ ಆಲ್ಮೋಸ್ಟ್ ಸೇಮ್ ಆಲ್ಟಿಟ್ಯೂಡೇ ಇದೆ. ಅದಕ್ಕೆ ನನ್ಗೆ ಆತರ ಫೀಲ್ ಆಗಿತ್ತು. ಬಟ್ ನೆಕ್ಸ್ಟ್ ಡೇ ನಾನು ಅಕ್ಲಿಮಟೈಸ್ ಆಗಿದೆ. ಅಕ್ಲಿಮಟೈಸ್ ಅಂದ್ರೆ ಆ ಜಾಗಕ್ಕೆ ನನ್ನ ದೇಹ ಹೊಂದ್ಕೊಂಡ್ಮೇಲೆ 2ನೇ ದಿನ ಅಂತೂ ಫಸ್ಟ್ ಹಾಫ್ ಅಂತೂ ಮಸ್ತ್ ಆರಾಮಾಗಿ ನಡ್ಕೊಂತ ಹೋಗಿದೆ. ಇವನ್ ನನ್ನ ಪೋಟರು ಸರ್ಪ್ರೈಸ್ ಆಯ್ತು, ಇವಳಿಗೆ ಏನಾಗಿದೆ ಸಡನ್ಲಿ ಅಂತ, ಇಷ್ಟು ಎನರ್ಜಿ ಎಲ್ಲಿಂದ ಬಂತು ಅಂತ. We have crossed second most difficult climbing part so far. I'm so proud of myself. Lunch, sneakers, small rewards. ಇನ್ನೊಂದೇನಂದ್ರ ಅಲ್ಲಿ ಶಾರ್ಟ್ ಕಟ್ ಕಾಣಿಸ್ತಾವ ನಿಮ್ಗೆ ಹತ್ತಿ ಹೋಗೋದು. ಅದು ಹತ್ತಿ ಹೋಗಾಗ ನಿಮ್ಗೆ ಎಷ್ಟು ಎನರ್ಜಿ ಬೇಕಲ್ಲ, ಅದು ಸೇಮ್ ಎನರ್ಜಿ ಅದು ಸೇಮ್ ಟೈಮ್ ಒಳಗ ನೀವು ಲಾಂಗ್ ಕಟ್ ಒಳಗೂ ಹೋಗ್ತೀರಾ. ಅದು ಬಟ್ ಭ್ರಮೆ ಮನುಷ್ಯನಿಗೆ. 2ನೇ ದಿನ ಪರಿಕ್ರಮ ನಾವು ಮಾಡ್ತಿರೋದು ಔಟರ್ ಕೋರಾ ಪರಿಕ್ರಮ ಆಯ್ತಾ. ಇದು ಪೂರ್ತಿ ಹೊರಗಡೆ. ಇಂಡಿಯನ್ಸಿಗೆ ಇನ್ನರ್ ಕೋರಾನು ಅಲೌಡ್ ಇಲ್ಲ, ಚರಣ ಸ್ಪರ್ಶನೂ ಅಲೌಡ್ ಇಲ್ಲ. ಏನ್ ಅಲೌಡ್ ಇದೆನೋ ಅದನ್ನ ಮಾಡಿ. 4 ಕಿಲೋಮೀಟರ್ ಆದ್ಮೇಲೆ ಸ್ನೋ ಕಾಣಕ್ ಸ್ಟಾರ್ಟ್ ಆಗತ್ತೆ. ಆ ಸ್ನೋ ಪ್ಯಾಚ್ ಮೇಲೆ ಗುಬ್ಬಚ್ಚಿಗಳು ಇದ್ವು, ಅಲ್ಲ ನಮಗೆ ತಡೆಯಕ್ ಆಗ್ತಿಲ್ಲ. ಈ ಗುಬ್ಬಚ್ಚಿಗಳು ಹೆಂಗ ಕೈಲಾಶ ಪರ್ವತದಲ್ಲಿದೆ ಅಂದ್ರೆ ಅದು ಒಂದು ಅದ್ಭುತ. ಇಲ್ಲಿ ನಿಮ್ಗೆ ಒಂದು ದೊಡ್ಡ ಬೆಟ್ಟ ಕಾಣಿಸುತ್ತೆ, ಡೋಲ್ಮಾ ಪಾಸ್ ಅಂತ ಹೇಳ್ತಾರೆ ಅದಕ್ಕೆ. ಅದ್ರಲ್ಲಿ ಆಲ್ಟಿಟ್ಯೂಡ್ ಎಷ್ಟಿದೆ ಅಂದ್ರೆ ಅರೌಂಡ್ 19,000 ಆಲ್ಟಿಟ್ಯೂಡ್ ಇದೆ. ಇಲ್ಲಿ ನಿಮ್ಗೆ ಆಕ್ಸಿಜನ್ ಡೆಫಿಷಿಯನ್ಸಿ ಆಗಿ ತುಂಬಾ ಕಠಿಣ ಆಯ್ತಾ. ಒಂದು 500 ಮೀಟರ್ ಹತ್ತಕ್ಕೆ ನಾನು 10 ಸ್ಟೆಪ್ ನಿಲ್ಲೋದು. ಈ ಕುದುರೆಗಳನ್ನಂತೂ ನಂಬಕ್ಕೆ ಹೋಗ್ಬೇಡಿ. ಆ ಕುದುರೆಗಳು ತುಂಬಾ ಸಾಫ್ಟ್. ನಾವು ಈ ಕಡೆ ಇಂಡಿಯನ್ ಕುದುರೆಗಳ ತರ ಅಲ್ಲ, ಎತ್ತಿ ಒಗದ್ ಬಿಡ್ತಾವೆ. ನೀವು ಸೇಫ್ ಆಗಿ ಬೇಕಿದ್ರೆ ಒಂದು ಟ್ರಾನ್ಸ್ಲೇಟರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋರಿ ಮೊಬೈಲ್ನಾಗ. ಅದ್ರಲಿಂದ ಅವ್ರಿಗೆ ಹೇಳ್ರಿ ಹೆಂಗ ಏನಂತ ಹೇಳಿ. ಸೊ ಭಾಳ ಏನಿ ಕುದುರೆಗಳನ್ನ ನೀವು ನೋಡ್ಬೋದು. ಹತ್ತಬೇಕಾದ್ರೆ ಕುದುರೆ ಬರ್ತಾವು, ಇಳಿಯಬೇಕಾದ್ರ ಆ ಕಡೆ ಮತ್ ನಿಮ್ಮನ್ನ ಕೆಳಗಿಳಿಸಿ ನೀವ ಇಳ್ಕೊಂತ ಹೋಗ್ಬೇಕು, ಹಂಗಿರತ್ತದು. ಇಲ್ಲಿ ಟಿಬೇಟಿಯನ್ ಬುದ್ಧಿಸ್ಟ್ ಎಲ್ಲಾರು ಸಾಷ್ಟಾಂಗ ಪರಿಕ್ರಮ ಮಾಡ್ತಾರೆ. ಡಾರ್ಚನಿಂದ ಮಾಡ್ತಾರೆ 50 ಕಿಲೋಮೀಟರ್ 52 ಕಿಲೋಮೀಟರ್ ತನ. ಅಲ್ಲ ನಮಗ್ ನಡ್ಕೊಂಡ್ ಹೋಗೋದ್ರಲ್ಲೇ ಇಷ್ಟು ಕಷ್ಟ. ಇವ್ರು ಮಾಡುವ ಎಷ್ಟು ಕಷ್ಟ ಅಂದ್ರೆ ಅವ್ರ ಕೈ ಮುಖ ಅದೆಲ್ಲ ಕೆತ್ತ ಹೋಗ್ಬಿಟ್ಟಿರುತ್ತೆ. ಆ ಗುಡ್ಡದಲ್ಲೂ ಈ ತರ ಪರಿಕ್ರಮ ಮಾಡ್ತಾರೆ ನೋಡಿ. ಅದನ್ನ 140. We might have covered around 8 kilometers. Some pass. Nice. ಸೆಕೆಂಡ್ ಡೇ ಒಳಗ ನಿಮ್ಗ ಸ್ನೋ ಎಲ್ಲ ಕಾಣಿಸುತ್ತ. ಸೆಕೆಂಡ್ ಡೇ ಈಸ್ ವೆರಿ ಡಿಫಿಕಲ್ಟ್ ಆಯ್ತಾ. ನೀವು ನೋಡ್ಕೊಳ್ರಿ ನಿಮ್ಗೆ ಆಗುತ್ತೋ ಇಲ್ಲೋ, ನಿಮ್ಮ ಆಪರೇಟರ್ ಪ್ರಕಾರ, ನಿಮ್ಮ ಪರಿಸ್ಥಿತಿಯ ಪ್ರಕಾರ, ನಿಮ್ಮ ರಿಸ್ಕ್ ಮೇಲೆ ತಗೊಳ್ರಿ. ಬಹಳ ಕಡಿಮೆ ಮಂದಿ ನೋಡಿ ನಾನು, ಬಹಳ ಯಂಗ್ಸ್ಟರ್ಸ್, ಅದು ಟಿಬೇಟಿಯನ್ ಯಂಗ್ಸ್ಟರ್ಸ್ ಅವ್ರನ್ನ ನೋಡೇನಿ. ಈ ತರ ಪಂಪ್ ಬರ್ತಿದೆ ಆಕ್ಸಿಜನ್ ಪರ್ಫ್ಯೂಮ್ ತರ. ಅಲ್ಲೇ ನಿಮ್ಗೆ ಡಾರ್ಚಿನ್ ಒಳಗ್ ಸಿಗ್ತೈತಿ, ಅದ್ ತಗೋರಿ. ಆಕ್ಸಿಜನ್ ಡೆಫಿಷಿಯನ್ಸಿ ಇದ್ರೆ ಹಿಂಗತೆ ಹಾಕೊಂಡ್ ಹೋಗ್ತಾರ ಅವ್ರು. ನಮ್ ಕಡೆ ಇರ್ಲಿಲ್ಲ, ಬಟ್ ಈಶ್ವರನ ದಯೆಯಿಂದ ಎಲ್ಲ ಒಳ್ಳೇದಾಯ್ತು. I can hear is my heartbeat. So quiet. We are close to
Domla Pass. Snowfall is happening here. Can you see? ಇದುವೇ ಡೋಲ್ಮಾ ಪಾಸ್. ಇಲ್ಲಿ ಅವರು ಹಿಂಗತೆ ಇನ್ಸೆಂಟ್ಸ್ ಅಂತ ಇರ್ತಾವಲ್ಲ, ಊದ್ಬತ್ತಿ ಹಾಕಿ ಏನೋ ಪೌಡರ್ ಹಾಕಿ ಬೇಡ್ಕೋತಾರ. ಅವ್ರದ್ದು ಒಂದು ಅವ್ರ ಸಣ್ಣ ಒಂದು ಹುಡುಗಿನೂ ಐತಿ ಅಲ್ಲೇ, ಹುಡುಗಿನ ಕರ್ಕೊಂಡ್ ಬಂದಾಳಕಿ ಮಗುನ. ಇದ್ರಾಗ ಹತ್ತಿ ಪರಿಕ್ರಮ ಮಾಡಿ ಬೇಡ್ಕೊಂತಾರ. ಇಲ್ಲಿ ಬಹಳ ಚೈನೀಸ್ ಯಂಗ್ಸ್ಟರ್ಸ್ ಎಲ್ಲ ಬರ್ತಾರ. ಪ್ರೇಯರ್ ಫ್ಲಾಗ್ ಅಂತ ಇರ್ತಾವ, ಸಣ್ಣ ಸಣ್ಣ ಫ್ಲಾಗ್, ಬುದ್ಧಿಸ್ಟ್ ಫ್ಲಾಗ್ಸ್, ಅವನ್ನೆಲ್ಲ ತಗೊಂಡ್ ಬಂದ್ ಹಾಡ್ಸಾತಿದ್ರಿ ಇಲ್ಲಿ. ಡೋಲ್ಮಾ ಪಾಸ್ ಕಡೆ ಎಷ್ಟು ಸ್ನೋ ಸಿಗುತ್ತೆ ಅದು ಹಿಂದಿನ ದಿನ ಸ್ನೋ ಫಾಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾವು ಹೋದಾಗ ಅಷ್ಟೇನಿರ್ಲಿಲ್ಲ, ಮ್ಯಾನೇಜಬಲ್ ಇತ್ತು, ಹೋಗ್ಬೋದು. So beautiful. ಡೋಲ್ಮಾ ಪಾಸ್ ಇಂದ ಡೈರೆಕ್ಟ್ಲಿ ಕೆಳಗೆ ಇಳಿಬೇಕಾರೆ ನಿಮ್ಗೆ ಹಿಂಗತೆ ಗ್ರೀನ್ ಕಲರ್ ಒಂದು ಸರೋವರ ಕಾಣಿಸುತ್ತೆ. ಅದೇ ಪಾರ್ವತಿ ಸರೋವರ ಅಂತ, ಇಲ್ಲ ಗೌರಿ ಕುಂಡನು ಅಂತ ಹೇಳ್ತಾರ. ಸೊ ಗಣೇಶನ್ ಕಥೆ ಅಂತೂ ಗೊತ್ತೇ ಇರ್ಬೇಕಲ್ಲ ನಿಮ್ಗೆ. ಪಾರ್ವತಿ ಗಣೇಶನ್ನ ಮಾಡಿದ್ದು, ಆಮೇಲೆ ಶಿವ ಬಂದ್ಬಿಟ್ಟು ಆನೆ ಮುಖನ ಹಾಕಿದ್ದು, ಅದೆಲ್ಲ ಕತೆ ಇಲ್ಲೇ ಅಂತ ಹೇಳ್ತಾರೆ. ಎಷ್ಟು ಬ್ಯೂಟಿಫುಲ್ ಆಗಿತ್ತಂದ್ರ ನಾವು ಮ್ಯಾಲಿಂದ ನೋಡಾಕತ್ತಿದ್ವಿ, ಕೆಳಗೆ ಹೋಗಿ ನೀರನ್ನು ತಗೊಂಡ್ ಬರ್ತಾರ. ಬಟ್ ಅಷ್ಟು ನಮಗೆ ಎನರ್ಜಿ ಇರ್ಲಿಲ್ಲ, ಅಲ್ಲೇ ಕೈ ಮುಗಿದು ನಾವು ಮುಂದೆ ಹೋದ್ವಿ. ಬಹಳ ಚಂದ ಐತಿ. ಔಟರ್ ಕೋರ ಮಾಡಿದ್ರ ಅಷ್ಟು ನಿಮಗೆ ಗೌರಿ ಕುಂಡ ಕಾಣಿಸ್ತೈತಿ, ಇನ್ನರ್ ಕೋರ ಒಳಗೆ ಕಾಣಿಸಲ್ಲ. ಇದು ಬೆಟ್ಟದಿಂದ ಕೆಳಗೆ ಇಳಿಯೋದು ಯಾರಿಗೆ ಇಷ್ಟ ಆಗಲ್ಲ. ಇದು ಕೆಳಗೆ ಇಳಿಯೋದಂತೂ ಬಹಳ ಚಲೋ ಅನಿಸ್ತು ನಂಗೆ. ಜಿಕ್ಕೊಂತ ಹೊಂಟಿದ್ವಿ ನಾವು. ಎರಡನೇ ದಿನ ಎಷ್ಟು ಕಿಲೋಮೀಟರ್ ಹೇಳಿದೆ ನಾನು? 22 ಕಿಲೋಮೀಟರ್. ಈಗ ನಾವು ಕವರ್ ಮಾಡಿದ್ದು ಎಷ್ಟು ಗೊತ್ತಾ? ಬಹಳ ಅಂದ್ರೆ ಒಂದು 7.5 ಕಿಲೋಮೀಟರ್ ಅಷ್ಟೆ. ಅಲ್ಲ, ಅದು ಎಷ್ಟು ಚಂದ. ಈ ಶಿವನ ವಾಸಸ್ಥಾನ ಅಂದ್ರೆ ಕೈಲಾಸದ ಸುತ್ತಮುತ್ತ ಫುಲ್ ಐಸ್ ಕ್ಯಾಪ್ಡ್ ಮೌಂಟೇನ್ಸ್ ಎಲ್ಲ ಭಾಳ ಚಂದ ಅದಾವ. ನಿಮಗೆ ಆದ್ರ ಎರಡನೇ ದಿನ ಮಾಡ್ರಿ, ಭಾಳ ನಿಮಗೆ ಖುಷಿ ಆಗುತ್ತೆ. ಬಟ್ ಅದೆಲ್ಲ ನಿಮ್ಗೆ ಈಗ ನೋಡಿ, ಯಾರಿಗೆ ಆಗಂಗಿಲ್ಲ ಅಲ್ಲ. ಅದು ಶಿವ ಇಷ್ಟು ಬರೆದಿಟ್ಟಿರ್ತಾನೆ, ನಿನಗೆ ನನ್ನ ದರ್ಶನ ಇಲ್ಲಿ ತನ ಅಷ್ಟ ಆಗುತ್ತೆ. ನಿಮಗೆ ಎಲ್ಲಿ ದರ್ಶನ ಚಲೋ ಆಗುತ್ತೆ, ನಿಮಗೆ ಎಲ್ಲಿ ಅಷ್ಟ ಆಗುತ್ತೆ, ಅಲ್ಲಿಂದನ ಖುಷಿಯಾಗಿ ವಾಪಸ್ ಹೋಗ್ರಿ. ಇಲ್ಲ ನಾನು ಮಾಡಬೇಕು, ನಾನು ಏನೋ ಆಗ್ರಿ, ನಂದು ಕಂಡೀಷನ್ ಏನೇ ಇರ್ಲಿ ಹೋಗ್ಬೇಕು ಅಂತಂತೆಲ್ಲ ಮಾಡಕ್ ಹೋಗ್ಬಿಟ್ರಿ ಆಯ್ತಾ. ಎಷ್ಟೊಂದು ಜನ ನಿಮ್ಗೆ ಎಲ್ಲಿ ಇರ್ತಿರಲ್ಲ ಅಲ್ಲೇ ಖುಷಿ, ನಿಮ್ಗೆ ದರ್ಶನ ಆಗೋದು ದೊಡ್ಡದಾಗಿರ್ತೈತಿ. ಸೊ ಯಾರಿಗೆ ತಮ್ಮ ಕೆಪಾಬಿಲಿಟಿಗೆ ತಕ್ಕಂತೆ ಅಷ್ಟು ದರ್ಶನ ಮಾಡ್ಕೊಂಡ್ಬಿಟ್ಟು ವಾಪಸ್ ಬರ್ರಿ. ಬಟ್ ಯಾರಿಗೆ ಆಗುತ್ತೋ ಅದನ್ನ ಎರಡನೇ ದಿನ ಮಾಡ್ರಿ. ಇನ್ನೊಂದೇನಂದ್ರೆ ಪ್ಲೀಸ್ ನಿಮ್ ವಾಟರ್ ಬಾಟ್ಲ್ ಎಲ್ಲ ಫಿಲ್ ಮಾಡ್ಕೊಂಬರ್ರಿ ಆಯ್ತಾ. ಡೋಲ್ಮಾ ಪಾಸ್ ಹತ್ತುವಾಗ ಇಳಿಯುವಾಗ ನಿಮಗೆ ನೀರಂತೂ ಒಟ್ಟ ಸಿಗಂಗಿಲ್ಲ. ಬಹಳ ಮಂದಿ ಕಡೆ ನೀರ್ ಇರ್ಲಿಲ್ಲ, ನಾನು ಸ್ವಲ್ಪ ಮಂದಿ ಕೊಟ್ಟೆ. ಬಟ್ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನನಗೂ ನೀರ್ ಬೇಕಾಗುತ್ತೆ. ಇಳಿದ ಮ್ಯಾಗ ನಿಮ್ಗೆ ಅಲ್ಲಿ ಕೆಳಗೆ ಒಂದು ಸ್ಟ್ರೀಮ್ ಸಿಗುತ್ತೆ, ಅಲ್ಲಿಂದ ನೀವು ಮತ್ತೆ ನೀರ್ ತುಂಬ್ಕೋಬಹುದು. ಬಹಳ ಕೋಲ್ಡ್ ಇರುತ್ತೆ, ಬಟ್ ಏನ್ ಮಾಡಕ್ಕಾಗತ್ತೆ, ನೀರಂತೂ ತುಂಬ್ಕೋಬೇಕು. ಎಲ್ಲರೂ ಚಿಲ್ಲಾಪಿಲ್ಲಿ ಆಗಿರ್ತಾರ ಆಯ್ತಾ. ಎಲ್ಲಾ ಗೈಡು ಎಲ್ಲಾರ ಕಡೆನೂ ಇರಂಗಿಲ್ಲ. ಈಗ ನಿಮ್ ಕಡೆ ಪೋರ್ಟರ್ ನಿಮ್ ಜೊತೆ ಇದ್ರ 1200 ಯುವಾನ್ ಕೊಟ್ರು ಹೋಯ್ತು. ಆದ್ರ ಅವ್ರು ನಿಮ್ ಬ್ಯಾಗ್ ಇಟ್ಕೋತಾರ, ಹಿಂಗೆಲ್ಲಾ ನೀರ್ ತುಂಬ್ಕೊಂಡ್ ಬರ್ತಾರ. ಬಟ್ ನಿಮ್ ಜೊತೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರ, ಅದು ಬಹಳ ಇಂಪಾರ್ಟೆಂಟ್. ನಾನು ಸಜೆಸ್ಟ್ ಮಾಡ್ತೀನಿ ಪೋರ್ಟರ್ ತಗೊಳ್ಳೋದಂತ. ಎರಡನೇ ದಿನ ಏನು ಅಂತ ಬರೀ ಹೋಟೆಲ್ ಇಲ್ಲ ಆಯ್ತಾ. ಹಿಂದೆ ಒಂದು ತೋರಿಸಿದಲ್ಲ, ಅದೊಂದು ನನ್ನ ಡ್ರೈ ಫ್ರೂಟ್ಸ್ ಬಾಕ್ಸ್ ಎಲ್ಲೇ ಕಳೆದೋಗ್ಬಿಟ್ಟಿತ್ತು. ಅದು ಒಂಥರ ಉಪವಾಸದ ಮೇಲೆನೆ ನಾನು ಪ್ರದಕ್ಷಿಣೆ ಮಾಡಾಕತ್ತೀನಿ ಅಂತ ಅನ್ಸಾಕತ್ತಿತ್ತು ನಂಗೆ. ರಾತ್ರಿ ಲೇಟಾಗಿ ಹೋಗ್ತಿದ್ವಿ, ಅಲ್ಲಿ ತಿನ್ನೋ ಮನ್ಸು ಹಾಕಿರ್ಲಿಲ್ಲ. ಎಲ್ಲಾ ಶಿವನ ಇಚ್ಛೆ, ಏನ್ ಮಾಡಕ್ ಆಗತ್ತೆ. I got this cute hat matching Tibetan. Such a cute. See, she's so cute. ಇಲ್ಲಿಂದ ಬರೀ ಬೆಟ್ಟ, ಹಿಂಗಿದೆ ದೊಡ್ಡ ದೊಡ್ಡ ಕಲ್ಲದಾವ. ಕಲ್ಲಿಂದ ಇಳಿಯೋದು ಒಂದು ಗಿಡ ಇಲ್ಲ, ಏನಿಲ್ಲ, ಫುಲ್ ಡ್ರೈ ಲ್ಯಾಂಡ್ ಆಯ್ತಾ. ಒಂದು ಕ್ಯಾಪ್ ತಗೊಳ್ರಿ, ಅದು ನಿಮಗೆ ಸನ್ ಸ್ಟ್ರೋಕ್ ಇಂದ ಹೆಲ್ಪ್ ಆಗುತ್ತೆ. ಮೇಲೆ ಫುಲ್ ಹೀಟ್ ಐತಿ, ಒಳಗ ನಿಮ್ಗೆ ಏನ್ ಅನ್ಸುತ್ತೆ ಶೆಕೆ ಆಗತೈತಿ ಇಷ್ಟೆಲ್ಲ ಅರ್ಬಿ ಹಾಕೊಂಡು. ಅದು ನೀವು ಜಾಕೆಟ್ ತೆಗೆದ್ರೆ ನಿಮಗೆ ಚಳಿ ಆಗುತ್ತೆ, ಫುಲ್ ಗಾಳಿ ಅದು ಇದು ಅಂತ ಹೇಳಿ ಹಾಕೊಳ್ಳೇ ಬೇಡ, ಅದ ಕನ್ಫ್ಯೂಷನ್. ಬಟ್ ಹಾಕೊಂಡೆ ಅಡ್ಡಾಡ್ರಿ ಆಯ್ತಾ. ಅದು ವೆದರ್ ಎಂತ ಚಲೋ ಇತ್ತಂದ್ರೆ ಸೂರ್ಯದೇವ ಯಾವಾಗ್ಲೂ ನಮ್ ಜೊತೆ ಇದ್ದ. ಒಂದ್ ಸ್ವಲ್ಪ ಮಳೆ ಆಯ್ತು, ಒಂದ್ ಸ್ವಲ್ಪ ಮೋಡಗಳಿದ್ವು, ಅದೆಲ್ಲ ಇರ್ಲಿ, ಬಹಳ ಏನಂತಾರದು ಖುಷಿಯಾಗಿ ನಾವು ಈ ಯಾತ್ರಾ ಮಾಡ್ತಾ ಇದ್ದೇವಿ ಅಂತ ಹೇಳ್ಬೋದು. ಎಷ್ಟು ದೂರದ ಬೆಟ್ಟ, ಕಣ್ಣಿಗೆ ನೊಣ್ಣಿಗೆ ಅಲ್ಲ. ಇನ್ ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೋ, ಅದ್ರಾಗ ನಡಿಬೇಕಾದ್ರೆ ಗೊತ್ತಾಗುತ್ತದೆ ಎಷ್ಟು ಕಷ್ಟ ಐತೆ ಅಂತ ಹೇಳಿ. ಆಮೇಲೆ ಇನ್ನೊಂದ್ ಏನಂದ್ರೆ ಗ್ರೂಪ್ನಾಗ ಹೋಗ್ತೀನಿ ಅಂದ್ರೆ ಅದು ಬಹಳ ಡಿಫಿಕಲ್ಟ್ ಆಗುತ್ತೆ. ಎಲ್ಲಾರ್ದು ಬೇರೆ ಬೇರೆ ಫೇಸ್ ಇರುತ್ತೆ. ಇಲ್ಲೇ ನಿಮ್ದ ನೀವ ಓನ್ ಕಂಪನಿ ಆಯ್ತಾ. ಮತ್ತೇನ್ ಬೇಕು, ಶಿವ ಇರ್ತಾನ ನಿಮ್ ಜೊತೆ, ಹಂಗ ಆರಾಮ್ ನಿಮ್ ಪಾಡಿಗೆ ನೀವು ಸ್ಲೋ ಆಗಿ ನಿಮ್ ಕಂಪ್ನಿಯಿಂದ ಅಡ್ಡಾಡ್ಕೊಂತ ಹೋಗಿ. ನನ್ಗಂತೂ ನನ್ನ ಕಂಪ್ನಿ ಅಂದ್ರೂ ಬಹಳ ಇಷ್ಟ. ನಾನಂತೂ ಒಬ್ಬಕ್ಕೆ ತಿರ್ಗೋದಂದ್ರೆ ನನಗೆ ಪಂಚ ಪ್ರಾಣ. It's too cold, too windy, and we are drinking cold water. Cough. Yes. How far are we have to go? Nobody is there, not even a single guide I see. Front.
ವಾಶ್ರೂಮು ನಿಮಗೆ ಫಸ್ಟ್ ಡೇ ಅಂತೂ ಸಿಕ್ಕು ಸ್ವಲ್ಪ, ಸೆಕೆಂಡ್ ಡೇ ಅಂತೂ ಇಲ್ವೇ ಇಲ್ಲ. ಅಲ್ಲೇ ನೇಚರ್ ಕಾಲ್ ಅಲ್ಲೇ ಎಲ್ಲೆಲ್ಲಿ ಕಾಣಿಸ್ತೈತಿ ಅಲ್ಲೇ ಮಾಡ್ಕೊಂತ ಹೋಗೋದು. ನೀರು ಕುಡಿಯೋದಂತೂ ಬಿಡ್ಬೇಡ್ರಿ ಆಯ್ತಾ. ಲಾಸ್ಟು 1 ಕಿಲೋಮೀಟರ್ ಇದು ಕೆಳಗೆ ಇಳಿಯೋದು ನನಗೆ ಗ್ರೇಟ್ ಲೇಕ್ಸ್ ಆಫ್ ಕಾಶ್ಮೀರ್ ನೆನಪಾಗೋಯ್ತು. ಎಲ್ಲಿಂದ ದಾರಿನೇ ಗೊತ್ತಾಗ್ತಿಲ್ಲ. ಅವಳು ನನ್ನ ಗೈಡ್ ಇದ್ಲಲ್ಲ, ಅವಳು ಹೆಲ್ಪ್ ಮಾಡಾಕತ್ತಿದ್ರು. ಭಾಳ ಡಿಫಿಕಲ್ಟ್ ಐತಿ ಆಯ್ತಾ. ನನ್ನ ಕ್ಯಾಮ್ರಾ ಹಿಡ್ಕೊಂಡು ಇದನ್ನೆಲ್ಲ ನಿಮಗೆ ತೋರ್ಸ್ಕೊಂತ ಯಾಕೆ ಮಾಡಾಕತ್ತೀನಿ ಅಂತಂದ್ರೆ ನಂದು ಲೈಫ್ನ ನಾ ರಿಸ್ಕ್ ಮಾಡ್ಕೊಂತು ನಿಮಗೂ ಗೊತ್ತಾಗಲಿ ಅಂತ ಹೇಳಿ. ಯಾರಾದ್ರೂ ಏನಾದ್ರು ಡಿಸಿಷನ್ ತಗೊಳಕತ್ತಿದ್ರ ಸೆಕೆಂಡ್ ಡೇ ಹಿಂಗೈತ್ ನೋಡ್ರಿ, ಇದಕ್ಕೆ ರೆಡಿಯಾಗಿ ಬರೋದಿದ್ರ ಬರ್ರಿ, ಇಲ್ಲ ಅಂದ್ರ ಹರ್ ಹರ್ ಮಹಾದೇವ್ ಅಂತ ಹೇಳಿ ಒಂದೇ ದಿನಕ್ಕೆ ನೋಡ್ಕೊಂಡ್ಬಿಟ್ಟು ವಾಪಸ್ ಹೋಗ್ರಿ. ಕಾಪಟ್ಟಿ ಹೊಟ್ಟೆ ಹಸದ್ ಬಿಟ್ಟಿತ್ತು ನನಗ. ಒಂದೇನೋ ಒಂದ್ ಸಣ್ಣ ಹೋಟೆಲ್ ಕಂಡಂಗ್ ಕಾಣಕತ್ತು. ಅಲ್ಲಿ ತಿನ್ನೋದೋ ಬೇಡ ಅಂತ ವಿಚಾರ ಮಾಡ್ಕೊಂತ ಹೊಂಟಿದ್ದೆ ನಾನು. ಚೈನೀಸ್ ಟೈಮ್ 5:30 ಆಗಿತ್ತು ಆಯ್ತಾ. ಇಲ್ಲಿ ಬಂದ್ ನೋಡಿದ್ರೆ ಇಲ್ಲಿ ನಮ್ ಗೈಡ್ ಕೂತಿದ್ರು, ಆಮೇಲೆ ನಮ್ ಕುಕ್ಕು ಇದ್ರು ಅವ್ರ ಜೊತೆ. ನನಗೆ ಒಂದ್ ಸ್ವಲ್ಪ ನೂಡಲ್ಸ್ ಕೊಟ್ಟಿದ್ರು ಹೊಟ್ಟೆಗೆ ಹಾಕ್ಲಿಕ್ಕೆ. ಆಮೇಲೆ ಸರ್ಪ್ರೈಸಿಂಗ್ಲಿ ಇಲ್ಲಿ ಬಂದ್ ಏನ್ ಗೊತ್ತಾಯ್ತಾಯ್ತಾ, ಈಗ ನಾವು ಕವರ್ ಮಾಡಿದ್ರು ಒಂದ್ 12 ಕಿಲೋಮೀಟರ್ ಅಷ್ಟೇ, ಇನ್ನೊಂದ್ 10 ಕಿಲೋಮೀಟರ್ ನಡಿಬೇಕಂತ ನಾವು. ಆಗ್ಲೇ ಟೈಮ್ 5:30 ಆಗೈತಿ. ನಾವು ಯಾವಾಗ ಹೋಟೆಲ್ ಹೋಗಿ ಮುಟ್ತೇವೋ ಏನೋ. ನನಗಂತೂ ಅಂತೇಳಿ ಮುಖ ನೋಡ್ಕೊಂತ ಕೂತಿದ್ದೆ. ನಾನು ಅಷ್ಟೆಲ್ಲ ನನ್ನ ಹಿಂದೆ ಇನ್ನೊಂದಿಬ್ರು ಇದ್ರು, ಅವ್ರಿಗೆ ವೇಟ್ ಮಾಡಾಕತ್ತಿದ್ವಿ. ಒಂದ್ 40 ನಿಮಿಷ ಇಲ್ಲೇ ಕುತ್ಕೊಂಡು ತಿಂದು ರಿಲ್ಯಾಕ್ಸ್ ಮಾಡ್ಕೊಂಡು ಮುಂದ್ ಹೋದ್ವಿ ನಾವು. ಬಂದ್ ಕೊಳೆ ಮಳಿ ಸ್ಟಾರ್ಟ್ ಆಯ್ತಾ. ಅದ್ರ ಜೊತೆ ಆಣಿಕಲ್ ಮಳೆ. ಆಣಿಕಲ್ ಮಳೆ. ಅಲ್ಲೇ ನಡ್ಬೇಕು ನಾವ್ ಎಲ್ಲಿದೇವಲ್ಲ ಅಲ್ಲಿ ಅಷ್ಟೇ ಮ್ಯಾಲ ಮೋಡನೂ ಇಲ್ಲ. ಅಲ್ಲಿ ಎಲ್ಲಿಂದ ಮಳಿ ಬರತ್ತೆ ಏನ. ಏನ್ ಹೇಳೋದು ಕತೆ. ನಜಾರೆ ದೇಖೋ ನಜಾರೆ. ನಂಗಂತೂ ನೀರ್ ಕಂಡ್ರಂತೂ ತುಂಬಾ ಇಷ್ಟ. ಅದೊಂಥರ ಮೂಡ್ ಲಿಫ್ಟಿಂಗ್, ಕ್ರೇಜಿ ವಾಟರ್ ಬೇಬಿ ಅಂತಾರಲ್ಲ ಆ ತರ. ಅಲ್ಲೇ ಇಲ್ಲೇ ಸುತ್ತಲ ನಮ್ ಜೊತ್ಲ ಒಂದು ನದಿ ಹರ್ಕೊಂತ ಹೋಗುತ್ತೆ. ಅದೊಂದ ನದಿ ಆವಾಜ್ ಕೇಳುತ್ತೆ ನಿಮ್ಗ ಅಷ್ಟ. ಇಲ್ಲಿ ತನ ಬರುತನ ಅಂತೂ ನನ್ ಕಾಲಿಗೆ ಒಂದು ಮೋಟರ್ ಹಾಕ್ಬಿಟ್ಟು ಬಿಟ್ಟಂಗ ಆಗ್ಬಿಟ್ಟಿತ್ತು ನನಗ. ನನ್ ಕೈ ಕಾಲು ಯಾವ್ದು ನಂದು ಕಂಟ್ರೋಲ್ನಾಗ ಇರ್ಲಿಲ್ಲ. ಹಂಗ ನಡಿಯಾಕತ್ತವ್. ಇನ್ನೂ 5 ಕಿಲೋಮೀಟರ್ 6 ಕಿಲೋಮೀಟರ್ ಅಂತ ಹೊಂಟೇವಿ. ಹಿಮಾಲಯದಾಗ ಹಾಫ್ ಮ್ಯಾರಥಾನ್ 21 ಕಿಲೋಮೀಟರ್ 22 ಕಿಲೋಮೀಟರ್ ಇರತ್ತಲ್ಲ, ಅದನ್ನ ಮಾಡ್ದಂಗ ಆಯ್ತು ನನಗೆ. महादेव कहाँ जाके बैठ जाते हो यार. ರಾತ್ರಿ 9 ಗಂಟೆ ಆಯ್ತು. ಇನ್ನು ನಾವ್ ಇಲ್ಲೇ ನಡ್ಕೊಂತ ಹೊಂಟೇವಿ. ಈ ಗುಡ್ಡ ಆಯ್ತು, ಆ ಬೆಟ್ಟ ಆಯ್ತು, ಅದನ್ನ ದಾಟಿಂದ ಬರತ್ ಇದನ್ನ ದಾಟಿಂದ ಬರತ್ ಅಂತೇಳಿ ಹಂಗ ಹೊಂಟೇವಿ. ಒಂದು ಟಾರ್ಚ್ ಅಂತೂ ಇಟ್ಕೋರಿ, 2 ದಿನ ಬೇಕಾಗತ್ ನಿಮಗ. ಫೈನಲಿ 9:45 ಬಂದು ಜುತುಲ್ ಫುಕ್ ಬೇಸ್ ಕ್ಯಾಂಪ್ ಅಂತ ಐತಲ್ಲಿ, ಅಲ್ಲಿ ಬಂದು ಮುಟ್ಟಿದ್ವಿ ನಾವು. ಎಲ್ಲಾರು ನಮ್ಕಿನ ಮುಂಚೆನೂ ಬಂದಿದ್ರು. ಯಾಕಂದ್ರೆ ಅವ್ರ ಜಲ್ದಿ ಸ್ಟಾರ್ಟ್ ಮಾಡಿದ್ರು ಏನೋ, ನಾನು ರೆಕಾರ್ಡ್ ಮಾಡ್ಕೊಂತ ಸ್ಲೋ ಆಗಿ ಬಂದಿನೋ. ಅಲ್ಲಿ ಸ್ವಲ್ಪ 40 ನಿಮಿಷ ವೇಟು ಆಯ್ತಲ್ಲ, ಹಂಗಿಂಗ ಮಾಡ್ಕೊಂತ ಬಂದ್ವಿ ನಾವು. ಇನ್ನೊಂದೇನಂದ್ರೆ ಇದು ಡಾರ್ಮೆಂಟ್ರಿ ತರ ಶೇರ್ಡ್ ಒನ್, ಬಟ್ ಚಲೋ ಐತಿ ಫೆಸಿಲಿಟಿ. ಆದ್ರೆ ಅಲ್ಲಿ ವಾಶ್ರೂಮೇ ಇಲ್ಲ, ಹೊರಗೆ ಹೋಗ್ಬೇಕು ವಾಶ್ರೂಮಿಗೂ. ಇಲ್ಲೂ ನಾವ್ ಎಷ್ಟು ಸುಸ್ತಾಗಿದ್ವಿ ಅಂದ್ರೆ ಊಟ ಮಾಡಕ್ಕೂ ಆಗ್ಲಿಲ್ಲ. ಒಂದ್ ಸ್ವಲ್ಪ ಸೂಪ್ ತಂದ್ಕೊಟ್ರು, ಸೂಪ್ ತಿಂದ್ವಿ. ಎಲ್ಲ ಅಲ್ಲೇ ಒಗದು ಓಸ್ರು ಮಲ್ಕೊಂಡ್ವಿ. ಕೈಲಾಶದ ಸುತ್ತಮುತ್ತ ಒಂಥರ ಏನೋ ಹೈ ಎನರ್ಜಿ ಆಯ್ತಾ, ನಿದ್ದೆನೆ ಬರಲ್ಲ. ಅದಕ್ಕೆ ಹೆಂಗೋ ಬೇಗ ಎದ್ದು ರೂಢಿ ಆಗ್ಬಿಟ್ಟಿತ್ತಲ್ಲ. ಒಂದು ಚೈನೀಸ್ ಟೈಮ್ 7 ಗಂಟೆ, ಇಂಡಿಯನ್ ಟೈಮ್ 4:15 ಎದ್ಬಿಟ್ಟು ನಾವು ವಾಪಸ್ ನಡೆಯಕ್ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಒಂದು 6 ಕಿಲೋಮೀಟರ್ ಇತ್ತು. ಸೂರ್ಯೋದಯ ಆಗಕ್ ಇನ್ನೂ ಟೈಮ್ ಇತ್ತು ನಮ್ಗೆ. ನಾವು ಹೋಗಿದ್ದು ಪೂರ್ಣಿಮೆಯ ಸಮಯ, ಹಿಂದೆ ಮುಂದೆ. ಸೊ ಚಂದಪ್ಪನೇ ನಮಗ ಲೈಟ್ ಟಾರ್ಚ್ ತರ ಹೆಲ್ಪ್ ಮಾಡಿದ ಅಂತ. ನಂಗೆ ಒಂದು ನೈಟ್ ಟ್ರೆಕ್ ಮಾಡ್ಬೇಕಾಗಿತ್ತು. ಇದು ನೈಟ್ ಟ್ರೆಕ್ ಆದಂಗ ಆಯ್ತು. ಏನೆಲ್ಲಾ ನನ್ನ ಆಸೆಗಳು ಪೂರೈಸಿದಾನೆ ಶಿವ ಅಂದ್ರೆ ನಾನು ಹೇಳಕ್ ಆಗಲ್ಲ. ಸೊ ನಿಮ್ ಜೊತೆ ಬೇರೆ ಬೇರೆದವ್ರು ಇರ್ತಾರ. ಇದು ನಮ್ಗೆ ಜಾಕೆಟ್ ಕೊಟ್ಟಿರ್ತಾರ, ಅವರು ಒಂದು ಸಣ್ಣ ಕ್ಯಾಪ್ ಕೊಟ್ಟಿರ್ತಾರ, ಬ್ಯಾಗ್ ಕೊಟ್ಟಿರ್ತಾರ, ಒಂದ್ ಪೌಚ್ ಕೊಟ್ಟಿರ್ತಾರ. ಇದೆಲ್ಲ ನಿಮ್ ಪ್ಯಾಕೇಜ್ ಒಳಗ ಬರ್ತೈತಿ. ಅದನ್ನ ಹಾಕೊಂಡು ಅಡ್ಡಾಡ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಗುರ್ತ್ ಸಿಗ್ಬೇಕಲ್ಲ ನೀವು ಯಾರ್ಯಾರ ಗ್ರೂಪ್ ಅಂತ ಹೇಳಿ. ನಾವ್ ನಡಿಯಾಕ ಇಷ್ಟ ಕಷ್ಟ ಅಂತೇವಿ. ಇವ್ರದ್ದು ನೋಡಿ ಅಷ್ಟಾಂಗ ದಂಡ ನಮಸ್ಕಾರ ಮಾಡಿ ಪರಿಕ್ರಮ ಮಾಡ್ತಾರ ಅವ್ರು. ಎಷ್ಟೊತ್ತಿಗೆ ಎದ್ದಿರ್ಬೇಕು ಅವ್ರು. ಆಲ್ರೆಡಿ ಇಷ್ಟು ಕವರ್ ಮಾಡಿರ್ತಾರ ಅವರು. ಬಹಳ ಡಿಫಿಕಲ್ಟ್. ಅದೆಂತ ಭಕ್ತಿ ದೇವರ ಮೇಲೆ ಅಂದ್ರೆ ಅದನ್ನ ಹೇಳಕ್ ಆಗಲ್ಲ. 3 ದಿನ ಸ್ನಾನ ಇಲ್ಲ.
ಮುಖಕ್ಕೆ ಒಂದು ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಂಡು ಒಂಚೂರು ಲಿಪ್ಸ್ಟಿಕ್ ಹಚ್ಕೊಂಡು ವ್ಲಾಗಲ್ಲಿ ಫ್ರೆಶ್ ಆಗಿ ಕಾಣಿಸ್ಬೇಕು, ಇಲ್ಲ ನನಗೂ ನಿದ್ದೆ ಆಗಬಾರ್ದು ಅಂತ ಹೇಳಿ ಹಚ್ಕೊಂಡು ಓಡಾಡ್ತಾ ಇದ್ದೀವಿ. ಮುಂಜಾನೆ ಹೇಳೋದು, ಬ್ರಷ್ ಮಾಡೋದು, ಸ್ವಲ್ಪ ಟಾಯ್ಲೆಟಿಗೆ ಹೋಗೋದು. ಟಾಯ್ಲೆಟ್ ಕತೆ ಅಂತ ಏನು ಹೇಳಿ ನಾನು ನಿಮ್ಗೆ, ಈಗ ಹಳ್ಳಿ ಒಳಗೆ ಇರ್ತಾವಲ್ಲ ಹಿಂಗೆ ಊರ್ ಹೊರಗೆ ಒಂದು ಕಟ್ಟಿ ಮಾಡಿರ್ತಾರ ಹಂಗೆ ಇರ್ತೈತಿ. ಇಲ್ಲಿ ಓಪನ್ ಒಂಚೂರು ಕ್ಲೋಸ್ಡ್ ಇರುತ್ತೆ, ಅದ್ರ ಕೆಳಗೊಂದು ಡಬ್ಬಿ ಇಟ್ಟಿರ್ತಾರ, ಡಬ್ಬಿ ತುಂಬುತ್ತಾನ ಅವರು ಚೆಲ್ಲೋದಿಲ್ಲ. ಒಂದು ಹೈಜೀನ್ ಅಂತೂ ಏನೂ ಇಲ್ಲ. ಒಂದು ಸ್ವಲ್ಪ ಟಿಶ್ಯೂಸು ಮತ್ತು ವೆಟ್ ವೈಪ್ಸ್ ತೊಗೋರಿ. ನಿಮ್ಗೇನಾದ್ರೂ ನೀರು ಬೇಕಂದ್ರೆ ಒಂದು ಸಣ್ಣ ವಾಟರ್ ಬಾಟಲ್ ಹಿಡ್ಕೊಂಡು ಅಡ್ಡಾಡ್ರಿ, ಇಲ್ಲಾಂದ್ರೆ ಅದರ್ಲಿಂದನ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ನಾ ತೋರ್ಸ್ಬೇಕಂತ ಮಾಡಿದ್ದೆ, ನನಗೆ ಮನಸ್ಸೇ ಆಗ್ಲಿಲ್ಲ ಅದನ್ನ ತೋರ್ಸಕ, ಭಾಳ ಡರ್ಟಿ ಇತ್ತು. ಆಯ್ತಾ, ಇಷ್ಟೆಲ್ಲ ಡೀಟೇಲ್ಸ್ ಯಾರು ಹೇಳ್ತಾರೆ ನಿಮಗೆ? 1ನೇ ದಿನ ಮತ್ತೆ 2ನೇ ದಿನ ವಾಕ್ ಮಾಡಿ ರೂಢಿ ಆಗ್ಬಿಟ್ಟಿತ್ತು. 3ನೇ ದಿನ ಅಂತೂ ಖುಷಿಯಾಗಿ ನಡೀತಾ ಹೋಗ್ತಾ ಇದ್ದೆ ನಾನು ಕೈಲಾಸದಲ್ಲಿ. ಎದ್ದ ತಕ್ಷಣ ಸ್ವಲ್ಪ ಟೀ ಕುಡಿದ್ವಿ, ಒಂದ್ ಸ್ವಲ್ಪ ನೀರ್ ಕುಡಿದ್ವಿ, ಹಂಗ ಅದ್ರ ಮೇಲೆನ ಪ್ರದಕ್ಷಿಣಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. 3 ದಿನ ಅಂತ ಪರಿ ಏನ್ ಜಾಸ್ತಿ ತಿಂದೇ ಇಲ್ಲ ನಾನು. ಒಂಥರ ಫಾಸ್ಟಿಂಗ್ ಮೇಲೆನ ಪ್ರದಕ್ಷಿಣ ಆದಂಗ ಆಯ್ತು. ಏನ ಹೇಳೋದು, ಶಿವನ ಇಚ್ಛೆ. ಶಬ್ದವಾದ ಪ್ರದೇಶ, ಹರಿಯುವ ನದಿ, ಸುಂದರವಾದ ಹೂಗಳು, ಹೂದೋಟದಲ್ಲಿ ಈ ತರ ನಡೀತಾ ಬಹಳ ಚಲೋ ಅನಿಸ್ತು ನನಗಂತೂ. ಫೈನಲಿ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ ಏನೇನ್ ತಗೊಂಡ್ಬರ್ಬೇಕು ಅಂತ. ಇದು ಪೋಲ್ ಇದೆಲ್ಲ ಟ್ರೆಕ್ಕಿಂಗ್ ಪೋಲ್ ಅಂತ, ಇದು ಅಂತೂ ಬೇಕಾಯ್ತಲ್ಲ. ಡಾರ್ಚನ್ ಅಲ್ಲಿ ಸಿಗುತ್ತೆ, ಅಲ್ಲಿ ಅದ್ರ ತಗೋರಿ, ಇಲ್ಲ ನಿಮ್ಮ ಮನೆಯಿಂದ ಅದ್ರ ತಗೊಂಬರಿ. ನಿಮ್ ಕಿವಿ ಮುಚ್ಕೊಳ್ರಿ, ಒಂದ್ ಕ್ಯಾಪ್ ಬೇಕು ಆಯ್ತಾ. ಅದ್ರೊಳಗ ನಾನು ಒಳಗ್ ಥರ್ಮಲ್ ಹಾಕೀನಿ, ಒಂದ್ ಟೀ ಶರ್ಟ್ ಹಾಕೀನಿ, ಆಮೇಲೆ ಒಂದ್ ಫ್ಲೀಸು ಹಾಕೀನಿ, ಒಂದ್ ಜಾಕೆಟ್ ಹಾಕೀನಿ, ಆಮೇಲೆ ಇದು ವಿಂಡ್ ಶೀಲ್ಡರ್ ಜಾಕೆಟ್ ಅವರ ಕೊಡ್ತಾರ. ಇದೊಂದ್ ಶಾಲ್ ತಗೊಂಡ್ ಬಂದಿದ್ದೆ ನಾನು ಮೇಘಾಲಯದಾಗ. ಅದನ್ನ ಹಿಂಗತೆ ಮೂಗ್ ಕವರ್ ಮಾಡ್ಕೋರಿ, ಯಾಕಂದ್ರೆ ಅದು ಕೋಲ್ಡ್ ಇರತ್ತಲ್ಲ, ಮೂಗ್ ಸೋರ್ತಿರ್ತೈತೆ ನಿಮ್ದು, ಅದು ನಾರ್ಮಲ್ ಅಂತದೇನಿಲ್ಲ. ಒಂದ್ ಸ್ವಲ್ಪ ಟಿಶ್ಯೂ, ಇಲ್ಲ ಎಲ್ಲ ಟೈಮ್ನಾಗ ಟಿಶ್ಯೂ ಏನ್ ಒರೆಸ್ಕೊಂತ ಅಡ್ಡಾಡಕ್ ಆಗೋದಿಲ್ಲ, ಈ ತರ ಒಂದ್ ಇಟ್ಕೋರಿ. ಅದು ಕ್ಲೋಸ್ ಮಾಡಿದ್ರೆ ಅದು ಚಲೋ ಆಗುತ್ತೆ. ಒಂದ್ ಈ ತರ ಸಣ್ಣ ಪಾಕೆಟ್ ಇರುತ್ತೆ, ಒಂದ್ ನೀರಿನ ಬಾಟಲ್ ಇಟ್ಕೋರಿ, ನಿಮ್ಗೆ ಬೇಕಾಗುತ್ತೆ. ನೀರು ಕುಡಿಬೇಕಂತ ಅನ್ಸಂಗಿಲ್ಲ, ಆದ್ರೂ ಕುಡಿತಾ ಹೋಗ್ಬೇಕು ನೀವು, ಯಾಕಂದ್ರೆ ಆಲ್ಟಿಟ್ಯೂಡ್ ಒಳಗ ನೀರು ಕುಡಿಯೋದು ಬಹಳ ಇಂಪಾರ್ಟೆಂಟ್ ಆಯ್ತಾ. ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಕೊಳ್ಳಿ, ಚಾಕ್ಲೇಟ್ಸ್ ಏನಾದ್ರು ಇಟ್ಕೊಳ್ಳಿ, ಮತ್ತೆ ಗ್ಲೌಸ್. ಈ ಗ್ಲೌಸ್ ಅಂತೂ ಬಹಳ ಇಂಪಾರ್ಟೆಂಟು. ನಾನು ಅರುಣಾಚಲ್ ಪ್ರದೇಶದಿಂದ ತಗೊಂಡಿದ್ದೆ, ಒಳಗ ಫ್ಲೀಸ್ ತರ ಇದೆ, ಆದ್ರೂ ನನ್ನ ಕೈ ಫುಲ್ ಕೋಲ್ಡ್ ಆಗಿತ್ತು, ಬಟ್ ಸ್ಟಿಲ್ ಮ್ಯಾನೇಜಬಲ್ ಆಯ್ತಾ. ಪವರ್ ಬ್ಯಾಂಕು ತಗೊಂಡ್ ಬರ್ರಿ, ಯಾಕಂದ್ರೆ ಇಲ್ಲಿ ಪರಿಕ್ರಮ ಮಾಡಬೇಕಾದ್ರೆ ನಿಮ್ಗೆ ಏನಷ್ಟು ಪವರ್ ಸಿಗಂಗಿಲ್ಲ. ನಿಮ್ ಮೊಬೈಲ್ಗೆ ಏನಾದ್ರು ಹಿಂಗ ಕ್ಯಾಮ್ರಾ ಸಂಬಂಧ, ಇಲ್ಲಾಂದ್ರೆ ನಾನಂತೂ ಯಾರಿಗೂ ಏನೋ ಕಾಲ್ ಮಾಡಲ್ಲ, ಏನು ಇರಲ್ಲ. ಇದೆ ಕಿವಿ, ಕುತ್ತಿಗೆ, ಕೈ, ಕಾಲು ಇವೆರಡು ಬೆಚ್ಚಗಿದ್ರೆ ಸಾಕು, ನೀವೆಲ್ಲ ಗುಡ್ ಟು ಗೋ. आंटी जी मिल गई हमें। ये लास्ट ये था ना, वही दिन तक। ಎಲ್ಲಿಂದ ಪರಿಕ್ರಮ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಯಮದ್ವಾರದಿಂದ ತೀರಾಫುಕ್ 12 ಕಿಲೋಮೀಟರ್, ಆಮೇಲೆ ಅಲ್ಲಿಂದ ಜುತುಲ್ ಫುಕ್ ಮತ್ತೆ 22 ಕಿಲೋಮೀಟರ್, 22 ಕಿಲೋಮೀಟರ್ ಇಂದ ಇಲ್ಲಿ ನಮ್ಮ ಪಿಕಲ್ ಪಾಯಿಂಟ್ ಇದೆ ಅಲ್ಲ, ಅಲ್ಲಿಗೆ ಒಂದು 6 ಕಿಲೋಮೀಟರ್. ಇದೆಲ್ಲ ಕೂಡಿ ಅರೌಂಡ್ 40 ಕಿಲೋಮೀಟರ್ ಆಗುತ್ತೆ. ಈ ಜಾಗದಿಂದ ನಿಮಗೆ ಕುರ್ಲಾಮಾ ಅಂತ ಮೌಂಟೇನ್ ಕಾಣತ್ತೆ. ಅದನ್ನ ಏನಂತಾರಂದ್ರೆ ಆಂಟಿ ಕೈಲಾಶ್ ಅಂತ. ಮೌಂಟ್ ಕೈಲಾಶ್ ತರಾನೇ ಕಾಣಿಸುತ್ತೆ, ಬಟ್ ಅಲ್ಲಿ ಎಲ್ಲ ವೆದರ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಈಗ ಹೆಂಗ್ ರಾಕ್ಷಸ್ಥಲ ಮತ್ತೆ ಮಾನಸ ಸರೋವರ ಹೆಂಗು ಫುಲ್ ಆಪೋಸಿಟ್ ಅದಾವಲ್ಲ, ಅದೇ ತರ ಆಂಟಿ ಕೈಲಾಶ್ನ ನೀವು ನೋಡ್ಬೋದು. 7 o'clock ಸ್ಟಾರ್ಟ್ ಮಾಡಿದ್ವಿ, ಅರೌಂಡ್ 9 o'clock ಬಂದು ಮುಟ್ಟುವ ಚಾನ್ಸಸ್ ಎಲ್ಲ ಇದೆ. ನನ್ನ ಕೈಯೆಲ್ಲ ಫುಲ್ ಫ್ರೀಸ್ ಆಗ್ಬಿಟ್ಟಿತ್ತು, ಕ್ಯಾಮ್ರಾ ಆನ್ ಆಫ್ ಮಾಡಕ್ಕೆ ಆಗತ್ತಿದ್ದಿಲ್ಲ. ಅಲ್ಲಿ ಶಾಪ್ಸ್ ಎಲ್ಲ ನೋಡ್ಬಿಟ್ಟು ಖುಷಿಯಾಗಿ ಬಂದ್ವಿ ನಾವು ಅಂತೇಳಿ ಓಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ ನಾನು. ಶಿವನ ಆಶೀರ್ವಾದದಿಂದ ಕೈಲಾಶ ಪರಿಕ್ರಮವನ್ನು ನಾವು ಸಂಪೂರ್ಣವಾಗಿ ಮಾಡಿದ್ದೇವೆ. ಅದೆಂಥ ಮೌಂಟೇನ್ಸು, ಅದೆಂಥ ಎಕ್ಸ್ಪೀರಿಯನ್ಸು, ಇದನ್ನೆಲ್ಲ ನಾನು ಮಿಸ್ ಮಾಡ್ಕೋತೇನೆ. ಇದು ಮಾಡುವಾಗ ನನಗೆ ವಾಪಸ್ ಆ ಥರ ರೀಲಿವಿಂಗ್ ಅಂತ ಅನಿಸ್ತಿತ್ತು. ಇನ್ನೊಂದು ಗ್ರೂಪ್ನಾಗ ಇವ ನನ್ನ ಜೂನಿಯರ್, ನಮ್ ಸೇಮ್ ಕಾಲೇಜಿಂದ ಬಂದಿದ್ದ ಕನ್ನಡದವ್ರ, ಇವನು ಪರಿಕ್ರಮ ಪೂರ್ತಿ ಮಾಡ್ಯಾನ. ಅವ್ರ ಆಂಟಿ ಮತ್ತು ಅವ್ರ ಅಮ್ಮನೂ ಬಂದಿದ್ರು, ಅವ್ರು ಒಂದೇ ದಿನಕ್ಕೆ ವಾಪಸ್ ಹೋಗಿದ್ರು. ಸೊ ಡೈರೆಕ್ಟ್ ಪರಿಕ್ರಮ ಮುಗಿಸಿ ಅಲ್ಲಿಂದ ಒಂದು ಬಸ್ ಬರುತ್ತೆ. ಆ ಬಸ್ ನಿಮ್ನ ಡಾರ್ಶನಿಕ್ ಕರ್ಕೊಂಡ್ ಬರುತ್ತೆ. ಡಾರ್ಶನಿಕ್ ಕರ್ಕೊಂಡ್ ಬಂದ್ಮೇಲೆ ಅದಾದ್ರು ಮಾನಸ ಸರೋವರ ಮತ್ತೆ ಕೈಲಾಸಿಗೆ ರಿಲೇಟೆಡ್ ಬಸ್. ಅದಾದ್ಮೇಲೆ ಮತ್ತೆ ನಮಗೆ ಟಿಬೆಟ್ ಬಾರ್ಡರ್ ತನ ಹೋಗಾಕ್ ಅಂತ ಹೇಳಿನ ಬೇರೆ ಬಸ್ ಅದಾವ. ಇವು ಬ್ಲೂ ಕಲರ್ ಬಸ್ ಅದಾವಲ್ಲ, ಈ ಬಸ್ ತಗೋಬೇಕು ನೀವು. ಮತ್ತೆ ಟಿಬೆಟ್ ಬಾರ್ಡರ್ ಇಂದ ಮತ್ತೆ ನೇಪಾಳ ತನ ಮತ್ತೆ ಬೇರೆ ಬಸ್ ಆಯ್ತಾ. ಹಂಗ ಬಸ್ ಮೇಲೆ ಬಸ್ ಚೇಂಜ್ ಮಾಡ್ಕೊಂತ ಹೋಗೋದು. ಒಂದೇ ಬಸ್ ಸಿಗುತ್ತಂತಲ್ಲ, ಗ್ರೂಪ್ನಾಗ ಇರ್ತೀವಿ, ಬಹಳ ಫ್ಯಾಮಿಲಿ ತರ ಆಯ್ತು ನಂದು ಎಕ್ಸ್ಪೀರಿಯನ್ಸ್ ಇದು. ಅದ್ರಿಗೆ ಏಜ್ ಲಿಮಿಟ್ ಅಂದ್ರೆ 70 years ಅಂತಿರುತ್ತೆ. ಇವರು ನಮ್ದು ಅಂಕಲ್ 70 years ಅಲ್ಲಿ ಇದ್ರು. ಏನ್ ಮಾಡ್ಬೇಕಂದ್ರೆ ದಿನ 10 ಕಿಲೋಮೀಟರ್ ವಾಕ್ ಮಾಡ್ರಿ ಆಯ್ತಾ.
ಆರಾಮಾಗಿ ಪರಿಕ್ರಮ ಮಾಡ್ಬೋದು ನೀವು. ಇವರು ನಮ್ಮ ಗೈಡ್ ಆಗಿದ್ರು. ಇವರು 105 ಸಾರಿ ಕೈಲಾಶನ್ನ ನೋಡಿದ್ದಾರೆ. ಇವ್ರದ್ದು ಗೋಲ್ ಏನಂದ್ರೆ 108 ಸಾರಿ ನೋಡ್ಬೇಕು ಅಂತ. ನಾವು ಹೋಗಿದ್ದು ಸನ್ರೈಸಸ್ ಕೈಲಾಶ್ ಟ್ರಿಪ್ ಟ್ರಾವೆಲ್ ವತಿಯಿಂದ. ಅದು ನೇಪಾಲ್ ಬೇಸ್ಡು. ಅವ್ರದ್ದು ಆಫೀಸು ಇಲ್ಲಿ ಡೆಲ್ಲಿನಲ್ಲೂ ಇದೆ. ಒಳ್ಳೆ ಮನುಷ್ಯರು, ನಂಗೆ ರೆಕಮೆಂಡೇಶನ್ ಆಗಿ ಸಿಕ್ಕಿತ್ತು, ಅವ್ರ ಕಡೆಯಿಂದ ಹೋಗಿದ್ದೆ ನಾನು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ರಮೇಶ್ ಸಿಂಗ್ ಅಂತ ಅವ್ರದ್ದು ವಾಟ್ಸಪ್ ನಂಬರ್ ಹಾಕ್ತೀನಿ. ಅವರಿಗೆ ಹಿಂದಿ ಮತ್ತೆ ಇಂಗ್ಲಿಷ್ ಬರುತ್ತೆ. ನೀವು ಏನಾದ್ರೂ ಹೋಗೋದಿದ್ರೆ ಅವ್ರಿಗೆ ಕನೆಕ್ಟ್ ಮಾಡಿ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ನನ್ನ ಹೆಸರು ಹೇಳಿದ್ರಂತೂ ನಿಮ್ಗೆ ಎಕ್ಸ್ಟ್ರಾ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗತ್ತೆ. ಗೊತ್ತಿದ್ದ ಜನ ಅಂತ. ಟೋಟಲ್ ಖರ್ಚು ಅಪ್ ಅಂಡ್ ಡೌನು ಅರೌಂಡ್ 2.6 to 2.8 lakhs, 2,80,000 ತನಕ ಬಂದಿರಬೇಕು. ಯಾಕಂದ್ರೆ ನಾನು ಸ್ವಲ್ಪ ಶಾಪಿಂಗು ಎಲ್ಲ ಮಾಡಿದ್ದೇನೆ. ನೋಡ್ರಿ, ನೀವು ಯುರೋಪ್ ಟ್ರಿಪ್ನ ಕಂಪೇರ್ ಮಾಡ್ರಿ, ಕೈಲಾಶ್ ಟ್ರಿಪ್ನ ಕಂಪೇರ್ ಮಾಡ್ರಿ, ಎರಡರಾಗ ಒಂದಾಗತ್ತ. ಎಲ್ಲರೂ ಕೈಲಾಶ್ ಟ್ರಿಪ್ನ ಚೂಸ್ ಮಾಡ್ತಾರೆ ತಾನೆ. ಸೊ ಆ ಥರ ಅಲ್ಲಿ ಇನ್ವೆಸ್ಟ್ ಮಾಡೋ ಮನಿನ ನಾನು ಇಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಹೋಗಿದ್ದೇನೆ. ಇದು ಈಶ್ವರನ ಇಚ್ಛೆ. ಅವನು ಟೈಮ್ ಕೊಟ್ಟಿದ್ದಾನೆ ನನಗೆ, ಈ ಥರ ಕ್ಷಮತೆ ಕೊಟ್ಟಿದ್ದಾನೆ ಫೈನಾನ್ಷಿಯಲಿ ನಾನು ಇಲ್ಲಿ ಹೋಗು ಅಂತ ಹೇಳಿ. ಸೊ ಅದೆಲ್ಲಾನ ನೋಡಿ ಈಶ್ವರನ ಆಶೀರ್ವಾದಕ್ಕೆ ನಾನು ಕೈಲಾಸಕ್ಕೆ ಬಂದಿದ್ದು. ವಾಪಸ್ ಹೋಗಬೇಕಾದ್ರೆ ಅದೇ ತರ ಹೆಂಗ್ ಬಂದಿದ್ವಲ್ಲ ಹಂಗ ಹೋಗೋದು. ಇದು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಇರುತ್ತೆ ಟಿಬೆಟ್ ಅಲ್ಲಿ. ನಾನು ಒಂದ್ ಸ್ವಲ್ಪ ಯಂಗ್ ಇದ್ದೆ. ಐ ಮೀನ್ ಯಂಗ್ ಅಂದ್ರೆ ಆ ತರನು ಯಂಗಲ್ಲ, ಬಟ್ ಇವ್ರು ನೋಡಿಲಿ 60s ಒಳಗ ಅದಾರ ಇವರೆಲ್ಲ. ಅದ್ ಹೆಂಗ್ ಮಜಾ ಮಾಡ್ಕೊಂತ ಹೋಗ್ಯಾರ ಅಂದ್ರೆ ಫುಲ್ ಗುಜರಾತಿ ಗ್ರೂಪ್ ಇತ್ತು, ಒಂದು 30 ಜನದ್ದು. ಆಮೇಲೆ ತೆಲಂಗಾಣದಿಂದ ಒಂದ್ ಫ್ಯಾಮಿಲಿ ಬಂದಿತ್ತು, ಒಂದು 8 ಜನದ್ದು. ಆಸ್ಟ್ರೇಲಿಯಾದಿಂದ ಒಂದು 4 ಜನ ಬಂದಿದ್ರು. ರಾಜಸ್ಥಾನದಿಂದ 3 ಜನ. ಸೊ ಹಿಂಗೆಲ್ಲ ಎಲ್ಲ ಕೂಡಿ ಒಂದು 50 ಮಂದಿ ಇದ್ವಿ ನಾವು. ಫುಲ್ ಫ್ಯಾಮಿಲಿ ಟ್ರಿಪ್ ತರ ಆಗೋಯ್ತು. ಬಹಳ ಚಂದ ನೋಡ್ಕೊಂಡ್ರು ನಮಗ. ಬೆಂಗಳೂರಿಂದಲೂ 4 ಮಂದಿ ಬಂದಿದ್ರು. ನೀವು ಕಂಪ್ಲೀಟ್ ಮಾಡಿದ್ದಕ್ಕೆ ನಿಮ್ಗೆ ಹಿಂಗತ್ತೆ ಒಂದ್ ಸರ್ಟಿಫಿಕೇಶನ್ ತರ ಮಾಡಿ ಕೊಡ್ತಾರ. ಅದು ಚಲೋ ಇತ್ತು. ಆಮೇಲೆ ಕರ್ನಾಟಕ ಗವರ್ಮೆಂಟ್ ಇಂದ 30,000 ರೂಪಾಯಿ ಕೊಡ್ತಾರಂತ. ನಾ ಎಲ್ಲ ಅಪ್ಲೈ ಮಾಡೀನಿ, ಇನ್ನೂ ತನಕ ಸುದ್ದಿನೇ ಇಲ್ಲ. ಯಾರು ಇದ್ರ ಪ್ಲೀಸ್ ಕಮೆಂಟ್ ಮಾಡ್ರಪ್ಪ, ಅದ್ ಹೆಂಗ್ ವರ್ಕ್ ಆಗುತ್ತೆ ಅಂತೇಳಿ. ನಿಮಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹರ್ ಹರ್ ಮಹಾದೇವ್.